ರೆಕಾರ್ಡಿಂಗ್ ಓಕೆ, ಶುರು ಮಾಡಿ. ಹಾ ರೆಕಾರ್ಡಿಂಗ್ ಓಕೆ ಆಗ್ತಿದಾ ಸರ್, ಅರವಿಂದ್ ಜಿ? ಸ್ಟಾರ್ಟ್ ಆಗಿದೆ. ರೆಕಾರ್ಡಿಂಗ್ ಆಗ್ತಾ ಇದೆ. ಸ್ಟಾರ್ಟ್ ಮಾಡಿ. ಎಲ್ರಿಗೂ ಕೂಡ ನಮಸ್ತೆ. ಇಂದಿನ ಕೃತಿ ವಿಮರ್ಶೆ ಝೂಮ್ ಮೀಟಿಂಗ್ ಗೆ ಭಾಗವಹಿಸಿರುವಂತಹ ಸರ್ವರಿಗೂ ಶುಭ ಸಂಜೆಯ ಜೊತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ 20ಕ್ಕೂ ಹೆಚ್ಚು ಜಿಲ್ಲೆಗಳಿಂದ 25ಕ್ಕೂ ಹೆಚ್ಚು ಕವಿಗಳು ಮತ್ತು ಲೇಖಕರು ಭಾಗವಹಿಸಲಿದ್ದಾರೆ. ಪ್ರೀತಿಯಿಂದ ಅವರೆಲ್ಲರನ್ನು ಕೂಡ ಬರಮಾಡ್ಕೊಡ್ತಾ ಇದ್ದೀನಿ ಇವತ್ತಿನ ಪ್ರೋಗ್ರಾಮ್ಗೆ. ವೆಲ್ಕಮ್ ಟು ಎವ್ರಿವನ್. ಇವತ್ತು ಭಾಗವಹಿಸುವಂತಹ ಕವಿಗಳು ಯಾರ್ಯಾರು ಅಂತಂದ್ರೆ, ಶ್ರೀ ಬಾಪು ಕಾಡೆ ಮುದೋಳಿಂದ, ಶ್ರೀ ಹರೀಶ್ ಸಿ ಚಿಕ್ಕಮಂಗ್ಳೂರಿಂದ, ಕುಮಾರಿ ಅನುಷಾ ತುಮಕೂರಿಂದ, ಶ್ರೀ ಕೇಶವಮೂರ್ತಿ ಬೆಂಗಳೂರಿಂದ, ಶ್ರೀಮತಿ ರಮಾ ಫಣಿಭಟ್ ಬೆಂಗಳೂರಿಂದ, ಶ್ರೀ ಶರಣರೆಡ್ಡಿ ಕಲಬುರ್ಗಿಯಿಂದ, ಶ್ರೀ ಉಮೇಶ್ ಸಿಂಪಿ ಕೊಪ್ಪಳದಿಂದ, ಡಾಕ್ಟರ್ ಅರವಿಂದ ಎಎಸ್ ರೊಟೇರಿಯನ್ ಕನ್ನಡ ತಂತ್ರಾಂಶ ಸಮೂಹ ಬೆಂಗಳೂರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೇನೆ ಡಾಕ್ಟರ್ ಶಿವರಾಜ ಶಾಸ್ತ್ರಿ ಹೆರೂರು ಕನ್ನಡ ಪ್ರಾಧ್ಯಾಪಕರು ಶರಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರ್ಗಿ, ಇವರು ಕೂಡ ಆಹ್ವಾನಿಸಿದ್ದಾರೆ. ಮತ್ತೆ ಡಾಕ್ಟರ್ ವಡಗಿರಿ ನಾಗರಾಜಯ್ಯ ಕವಿ, ಸಂಶೋಧಕರು, ಸಾಮಾಜಿಕ ಕಾರ್ಯಕರ್ತರು ಬೆಂಗಳೂರು, ಇವರು ಕೂಡ ಆಗಮಿಸಿದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಕೃಷ್ಣ ಆರ್ ಹೊಂಬಾಳ್ ಮುಖ್ಯಸ್ಥರು ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ಅಧ್ಯಯನ ವಿಭಾಗ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು, ಇವರು ಕೂಡ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮೊದಲನೇದಾಗಿ ಎಲ್ಲಾ ಪ್ರೋಗ್ರಾಮ್ ಅಲ್ಲಿ ಮಾಡೋ ತರ, ಎಲ್ಲಾ ಕಾರ್ಯಕ್ರಮದಲ್ಲಿ ಮಾಡೋ ತರ ಇವತ್ತಿನ ನಮ್ಮ ಈ ಝೂಮ್ ಮೀಟಿಂಗ್ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯಿಂದ ನಮ್ಮ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಪ್ರಾರ್ಥನೆಯನ್ನ ಆಡಲಿದ್ದಾರೆ ಚೈತ್ರ ಶಿರೋಳ್ಮಠ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ನಮಸ್ತೆ ಮೇಡಮ್, ಪ್ಲೀಸ್. ಹೇಳಿ ಮೇಡಮ್, ಮಾಡಿ. ಅವಗುಣ ಅಳಿಸೋ ಸುಗುಣ ಎನ್ನೊಳಗಿರಿಸೋ, ಅವಗುಣ ಅಳಿಸೋ ಸುಗುಣ ಎನ್ನೊಳಗಿರಿಸೋ, ಅದ್ಭುತಾನಂತ ಅದ್ವಿತೀಯ ರಚನಾತ್ಮಕ, ಅದ್ಭುತಾನಂತ ಅದ್ವಿತೀಯ ರಚನಾತ್ಮಕ, ಪತಿತವಲ್ಲದ ಗುಣ ಪವಿತ್ರ ಶೂನ್ಯರ ತಾಣ, ನೋಡದಂತೆ ವರ ನೀಡು ಮನಸಾರ, ಅವಗುಣ ಅಳಿಸೋ ಸುಗುಣ ಎನ್ನೊಳಗಿರಿಸೋ, ಸತ್ಯಸಂಧರಿಂದ ಶಿವಯೋಗ ಶಕ್ತರಿಂದ, ಸತ್ಯಸಂಧರಿಂದ ಶಿವಯೋಗ ಶಕ್ತರಿಂದ, ಭುವಿಯ ಬೆಳಗಿಸಿ ಕಾಲಗಳನ್ನು ನಿರ್ಣಯಿಸಿ, ಪೊರೆಯುತ್ತಲಿರುವೆ ಈ ಪೊಡವಿಗಾಶಿಸಿ, ಅವಗುಣ ಅಳಿಸೋ ಸುಗುಣ ಎನ್ನೊಳಗಿರಿಸೋ, ಗುರುದೇವ ನೀನೆ ವಿಭವ ಗುರುತ್ವಾಕರ್ಷಣ ಸ್ವಭಾವ, ಗುರುದೇವ ನೀನೆ ವಿಭವ ಗುರುತ್ವಾಕರ್ಷಣ ಸ್ವಭಾವ, ತೋರು ಚೆನ್ನಯ ಜೀವ ಕಾಯೋ ಮಹಾದೇವ ಶಿವ, ಚಿಮ್ಮು ಚೈತನ್ಯ ಚಿಲುಮೆ ಗಲೆನ್ನ ಭವ, ಅವಗುಣ ಅಳಿಸೋ ಗುಣ ಎನ್ನೊಳಗಿರಿಸೋ, ಅದ್ಭುತಾನಂತ ಅದ್ವಿತೀಯ ರಚನಾತ್ಮಕ, ಪತಿತವಲ್ಲದ ಗುಣ ಪವಿತ್ರ ಶೂನ್ಯರ ತಾಣ, ನೋಡದಂತೆ ವರ ನೀಡು ಮನಸಾರ, ಅವಗುಣ ಅಳಿಸೋ ಅವಗುಣ ಅಳಿಸೋ, ಅವಗುಣ ಅಳಿಸೋ ಸುಗುಣ ಎನ್ನೊಳಗಿರಿಸೋ. ಧನ್ಯವಾದಗಳು. ಪ್ರಾರ್ಥನೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂತಹ ಚೈತ್ರ ಶಿರೋಳ್ಮಠ್ ಅವರಿಗೆ ಅಭಿನಂದನೆಗಳು. ಇದೀಗ ಶ್ರೀ ಮಲ್ಲಿಕಾರ್ಜುನ ಲಾಡ್ಕರ್ ಅವರು ಬೀದರ್ ಇಂದ ಕೂಡ
ಇವತ್ತಿನ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಕೂಡ ಇವತ್ ಮೀಟಿಂಗ್ ಐಡಿಯನ್ನ ಹಾಕಿರಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಜೊತೆಗೆ ಮತ್ತೆ ಇದು ಈ ಹೆಂಗ್ ಓಪನ್ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಈಗ ಕೇಶವಮೂರ್ತಿ ಅವರು. ರಕ್ಷಿತಾ ಇಸ್ ಸ್ಪೀಕಿಂಗ್, ಬಾಲೇಶ್ ಕುಂಬಾರ್ ಇಸ್ ಸ್ಪೀಕಿಂಗ್. ದಯಮಾಡಿ ಮಾತಾಡೋರು ಬಿಟ್ಟು ಮಿಕ್ಕಿದವ್ರು ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ ಅಂತ ಸವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗತ್ತೆ. ಕೇಶವಮೂರ್ತಿ ಸರ್, ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ಕೇಶವಮೂರ್ತಿ ಸರ್. ಹಾ ಹೇಳಿ ಸರ್, ಬಾಳೇಶ್ ಜಾಯ್ನ್ ಆಗಿದ್ರು ಸರ್. ಬಾಳೇಶ್. ಓಕೆ ಓಕೆ, ಬಾಳೇಶ್ ಅವರು ಈಗ ಜಾಯ್ನ್ ಆಗಿದ್ದಾರೆ. ಯಾವೂರಿಂದ? ಬಾಗಲಕೋಟೆ ಸರ್. ಬಾಗಲಕೋಟೆಯಿಂದ ಬಾಳೇಶ್ ಅವರು ಜಾಯ್ನ್ ಆಗಿದ್ದಾರೆ. ಬಾಳೇಶ್ ಇವರು ಕುಂಬಾರ್ ನಮ್ಮ ಕವನ ಸಂಕಲನದ ಒಬ್ಬ ಕವಿ ಆಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಇವತ್ತು ನಾವು ಒಂದು ಹೊಸ ಹೆಜ್ಜೆಯನ್ನ ಇಟ್ಟಿದ್ದೀವಿ. ಕನ್ನಡದ ಇತಿಹಾಸದಲ್ಲಿ ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದದ್ದು ಇದೇ ಮೊದಲು. ಇದನ್ನ ನಾವು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು. ನಿಜ, ಈ ಸುಸಂದರ್ಭದಲ್ಲಿ ಬಿಡುಗಡೆಗೊಂಡಂತಹ ಸುಮಾರು 34 ಕವಿಗಳ 65 ಬಿಡಿ ಕವನಗಳ ಒಂದು ಸಂಕಲನ, ಅದು ಒಂದು ಅದ್ಭುತವಾದ ಶೀರ್ಷಿಕೆಯೊಂದಿಗೆ ಕೇಳಿಸ್ತಾ ಇದೆಯಾ? ಮಾತಾಡಿ ಕೇಶವ್. ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಒಂದು ಅದ್ಭುತವಾದ ಶೀರ್ಷಿಕೆಯೊಂದಿಗೆ, ಕೆಂಡದ ನೆರಳು ಎಂಬ ಶೀರ್ಷಿಕೆಯೊಂದಿಗೆ ಬಹಳ ಶ್ರಮಪಟ್ಟು ಸುಮಾರು ಕವಿಗಳ ಹತ್ರ, ಯಾಕಂದ್ರೆ ನಮಗೆ ಗೊತ್ತಲ್ಲ, ಹಾಗಾಗಿ ಸುಮಾರು ಜನರ ಹತ್ರ ಕೇಳಿ ಕಾಲ್ ಮಾಡಿ ತುಂಬಾ ಕಷ್ಟಪಟ್ಟು ಈ ಒಂದು ಕವನ ಸಂಕಲನವನ್ನ ಸಂಪಾದಿಸಿ ನಮ್ಮೆಲ್ರಿಗೂ ತುಂಬಾ ಚೊಕ್ಕವಾದ ಒಂದು ಮುದ್ರಣದೊಂದಿಗೆ ನಮ್ಮ ಸಮುದಾಯಕ್ಕೆ ಅರ್ಪಿಸಿದ್ದಾರೆ ಶ್ರೀಯುತ ಮುದಿಗೆರೆ ರಮೇಶ್ ಕುಮಾರ್ ಅವರು. ನಮ್ಮ ಅಂಧರ ಕನ್ನಡ ಸಾಹಿತ್ಯದ ಸಮ್ಮೇಳನದ ಕ್ಷಮಿಸಿ ಅಂಧರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೆ ನನ್ನ ಎಲ್ಲ ಮಿತ್ರರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸ್ವಾಗತವನ್ನ ಬಯಸ್ತಿದ್ದೀನಿ. ಹಾಗೆ ಇವತ್ತಿನ ಈ ನಮ್ಮ ಕೆಂಡದ ನೆರಳು ಎಂಬ ಅದ್ಭುತ ಬಿಡಿ ಕವನಗಳ ಕವಿತೆಯ ಒಂದು ಸಂಕಲನವನ್ನ ಕುರಿತು ವಿಮರ್ಶೆಯನ್ನ ಮಾಡಲಿದ್ದಾರೆ. ಹಾಗೆ ಆ ಪುಸ್ತಕದ ವಿಚಾರವಾಗಿ 4 ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಅತ್ಯಂತ ಪ್ರೀತಿಯಿಂದ ಧಾರವಾಡ ಯೂನಿವರ್ಸಿಟಿಯ ಉಪನ್ಯಾಸಕರು ಮಲ್ಲಪ್ಪ ಬಂಡಿ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ನಮ್ಮೆಲ್ಲ ಕವಿ ಮಿತ್ರರ ಪರವಾಗಿ ನಮ್ಮ ಅಂಧರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಧ್ವನಿ ಮುದ್ರಣ ಮಾಡಲು ಕನ್ನಡ ತಂತ್ರಾಂಶದ ಸಮೂಹದಿಂದ ಶ್ರೀಯುತ ಅರವಿಂದ್ ಅವರು ಬಂದಿದ್ದಾರೆ. ತಾಂತ್ರಿಕ ಒಂದು ನೆರವನ್ನ ಕೊಡ್ಲಿಕ್ಕೆ ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಕೇಂದ್ರ ಬಿಂದು ಎಲ್ಲ ಕವಿಗಳು, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ಈ ಒಂದು ಆನ್ಲೈನ್ ವೇದಿಕೆ ಮೇಲೆ ಹಾಸನಗೊಂಡಿದ್ದೀರಾ, ಹಾಗೆ ಸೇರ್ಕೊಂಡಿದ್ದೀರಾ. ನೀವು ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ನಿಮ್ಮೆಲ್ರಿಗೂ ಸಹ ನನ್ನ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ರಮೇಶ್ ಜಿ, ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಸರ್ವರನ್ನು ಸ್ವಾಗತಿಸಿದಂತಹ ಕೇಶವಮೂರ್ತಿ ಸರ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಕವಿಗಳು ಯಾರ್ಯಾರು ಅಂತಂದ್ರೆ, ಡಾಕ್ಟರ್ ಆನಂದ ಇಂದೋರ ಹಾವೇರಿಯಿಂದ, ಆದ್ರೆ ಅವರು ಮೂಲತಃ ಧಾರವಾಡದವರು. ಶ್ರೀ ಬಾಪು ಕಾಡೆ ಮುದೋಳ ಇಂದ, ಶ್ರೀ ಹರೀಶ್ ಸಿ ಚಿಕ್ಕಮಗಳೂರಿಂದ, ಕುಮಾರಿ ಅನುಷಾ ತುಮಕೂರಿಂದ, ಶ್ರೀ ಮುದಿಗೆರೆ ರಮೇಶ್ ಕುಮಾರ್ ತುಮಕೂರಿಂದ, ಶ್ರೀ ಜಯಾನಂದ ಟಪಗೋಳ ಬೆಳಗಾವಿಯಿಂದ, ಶ್ರೀ ಕೇಶವಮೂರ್ತಿ ಎಂ ಬೆಂಗಳೂರಿಂದ, ಶ್ರೀಮತಿ ರಮಾ ಫಣಿಭಟ್ ಬೆಂಗಳೂರಿಂದ. ಇವ್ರದ್ದು
ಮತ್ತೆ ಶ್ರೀ ಸೋಮಶೇಖರ ಬಳಿಗಾರ ವಿಜಯನಗರಿಂದ ಇವ್ರದ್ದು 4 ಕವನ ಸಂಕಲನಗಳು ನಮ್ಗೆ ಸಿಕ್ಕಿದೆ. ಹಾಗೇನೆ ಶ್ರೀ ಶರಣರೆಡ್ಡಿ ಕಲಬುರಗಿಯಿಂದ ಇವರದು 2 ಕವನ ಸಂಕಲನಗಳು ಅವರು ನಮ್ಗೆ ಅಟ್ಲೀಸ್ಟ್ ಸಿಕ್ಕಿದೆ. ದೇಶದ ಕವಿಗಳು ವಿಮರ್ಶೆ ಮಾಡಕ್ ಗೋಷ್ಠಿ ಅಧ್ಯಕ್ಷ ಇರ್ತಾರೆ. ಹಾಗೇನೆ ಶ್ರೀ ಶಿವಣ್ಣ GS ರಾಮನಗರ ಇಂದ, ಹೌದು ಹೌದು. ಶ್ರೀ ಮಲ್ಲಿಕಾರ್ಜುನ ಲಾಟ್ಕರ್ ಬೀದರಿಂದ, ಡಾಕ್ಟರ್ PV ನಾಗರಾಜ್ ಮೈಸೂರಿಂದ, ಕುಮಾರಿ ರಾಣಿ ER ಮೈಸೂರಿಂದ, ಭಾಷಣ ಪ್ಲೀಸ್ ಕ್ರಾಸ್ ಟಾಕ್ ಸ್ಟಾಪ್ ಮಾಡಿ. ಕ್ರಾಸ್ ಟಾಕ್ ಡಿಸ್ಟರ್ಬೆನ್ಸ್ ಆಗ್ತಿದೆ. ತಮ್ಮ ಸ್ಪೀಚ್ ಮಾಡೋ ಸಮಸ್ಯೆ ಅಷ್ಟೇ. ಅಲ್ಲ ಸರ್, ಪ್ರತಿಯೊಂದು ಶಿಕ್ಷಕರ ಬರ್ಕೋಬೇಕು. ಎಲ್ರು ಕೂಡ ನಮ್ಮ ಮೈಕ್ರೋಫೋನ್ಸ್ ಗಳನ್ನ ಆಫ್ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ವಿಮರ್ಶೆ ಮಾಡೋದು ಹಲೋ, ಮಾತಾಡೋದು ಇದು ಅಂದ್ರೆ ಕ್ರಾಸ್ ಟಾಕ್ ಆಗ್ತಾ ಇದೆ, ದಯವಿಟ್ಟು. ಚರ್ಚೆ ಮಾಡೋದು. ಹಲೋ. ಮತ್ತೆ ಎಲ್ಲರಿಗೂ ಇದನ್ನೇ ಇರ್ತವೆ. ಆ ಪುಸ್ತಕ ನಾನು ಬಂದಿದ್ರಿ ಎಲ್ಲರೂ ತಮ್ಮ ತಮ್ಮ ಫೋನ್ಸ್ ಗಳನ್ನ ಆಫ್ ಮಾಡ್ಕೋಬೇಕು, ಮ್ಯೂಟ್ ಮಾಡ್ಕೊಳ್ಳಿ. ಅಡೆ ಅವ್ರದ್ದು ನಿಮ್ ಧ್ವನಿ ಎಲ್ಲಾರ್ಗು ಕೇಳಾಕತೈತಿ. ಹಾ ಸರ್, ದಯವಿಟ್ಟು ನಿರ್ವಾಹಕ ಮೇಂಟೈನ್ ಮಾಡಿ. ನೀವು ಯಾರ್ತಾಡ್ತಿರಲ್ಲ ಅವ್ರಿಗೆ ಹೋಸ್ಟ್ ಮಾಡಿ ಉಳಿದವರಿಗೆಲ್ಲ ನೀವೇ ಮಾಡ್ಬೇಕು. ಹೌದಲ್ರಿ, ನನ್ಗಂತೂ ಅಲ್ಲಿ ಕೊಟ್ಟು ನೀವು ವೇದಿಕೆ ಎಲ್ಲರಿಗೂ ಮೈಕ್ರೋಫೋನ್ ನ ಮ್ಯೂಟ್ ಮಾಡ್ಕೊಳ್ಳಿ. ಸರ್ ದಯವಿಟ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸರ್, ಯಾರ್ದೆಲ್ಲ ಇದನ್ನಾಗೆ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಯಾಕೆ ದ್ರಾಕ್ಷಿ ಮಂಡಿ ಒಂದು ನಾವು ಒಂಟಿ ಸ್ವಲ್ಪ ಒಂದು ವಿಶಿಷ್ಟ ಸಂಕಟ ಬಂದಾಗ ಎಲ್ಲ ಪಾರ್ಟಿಸಿಪೆಂಟ್ಸ್ ಮ್ಯೂಟ್ ಮಾಡಿದ್ದೀನಿ. ಯಾರು ಮಾತಾಡ್ತೀರೋ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಶಮೂರ್ತಿ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಫಸ್ಟ್. ಯಾರು ಮಾತಾಡ್ತಾರೆ ದಯಮಾಡಿ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು. ರಮೇಶ್ ಜಿ. ಇಲ್ಲೇ ಇದೀನಿ ಲೈನಲ್ಲಿ. ಹಲೋ ರಕ್ಷಿತಾ, ಮಾಡಿ. ಕಂಟಿನ್ಯೂ ಮಾಡಿ. ಮಾತಾಡ್ತಾ ಇದ್ದೀನಿ. ಈಗ ಎಲ್ರು ಕೂಡ ನಿಮ್ಮ ಮೈಕ್ರೋಫೋನ್ಸ್ ಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಆಯ್ತಲ್ಲ, ಎಲ್ರಿಗೂ ಧನ್ಯವಾದ. ಎಲ್ರು ಮೈಕ್ರೋಫೋನ್ಸ್ ಗಳನ್ನ ಮ್ಯೂಟ್ ಮಾಡ್ಕೊಂಡಿದ್ದಕ್ಕೆ. ಇವತ್ತು ಇಷ್ಟು ಕವಿಗಳು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಡಾಕ್ಟರ್ ವಡ್ಗೆರೆ ನಾಗರಾಜಯ್ಯ ಅವರು ಕವಿ ಮತ್ತೆ ಸಂಶೋಧಕರು, ಸಾಮಾಜಿಕ ಕಾರ್ಯಕರ್ತರು, ಬೆಂಗಳೂರು. ಹಾಗೇನೆ ಡಾಕ್ಟರ್ ಅರವಿಂದ AS ರೊಟೇರಿಯನ್ ಕನ್ನಡ ತಂತ್ರಾಂಶ ಸಮೂಹ ಬೆಂಗಳೂರು. ಜೊತೆಗೆ ಡಾಕ್ಟರ್ ಕೃಷ್ಣ R ಹೊಂಬಾಳ್ ರವರು ಮುಖ್ಯಸ್ಥರು, ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ಅಧ್ಯಯನ ವಿಭಾಗ, ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು. ಇವರೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತೆ ಸ್ವಾಗತವನ್ನ ಕೋರಿದಂತಹ ಕೇಶವ ಮೂರ್ತಿ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈಗ ಮುಂದಿನ ಕಾರ್ಯಕ್ರಮದ ಘಟ್ಟ ಪ್ರಾಸ್ತಾವಿಕ ನುಡಿ. ಈ ಪ್ರಾಸ್ತಾವಿಕ ನುಡಿಯನ್ನ ಆಡಲಿದ್ದಾರೆ ಶ್ರೀ ಮುದಿಗೆರೆ ರಮೇಶ್ ಕುಮಾರ್ ಸರ್ ಅವರು, ತುಮಕೂರಿಂದ. ಸ್ನೇಹಿತರೆ ನಮಸ್ತೆ. ಇಲ್ಲಿ ಪ್ರಾಸ್ತಾವಿಕ ನುಡಿ ಏನು ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ರೂ ಕೆಲವು ಅನಿಸಿಕೆಗಳನ್ನ ಹಂಚ್ಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ತಮ್ಗೆಲ್ರಿಗೂ ತಿಳಿದ ಹಾಗೆ ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನ ಆದ ನಂತರ ಕೆಲವು ಪ್ರಶ್ನೆಗಳು ಹುಟ್ಕೊಂಡ್ವು, ಎಲ್ರಿಗೂ ಹುಟ್ಕೊಂಡಾಗೆ. ಈಗ ಸಮ್ಮೇಳನಗಳಾಗುತ್ತೆ, ಕವಿಗೋಷ್ಠಿಗಳಾಗುತ್ತೆ, ಅಲ್ಲಿಗೆ ಆ ವೇದಿಕೆ ಮುಕ್ತಾಯ ಆಗುತ್ತೆ. ಈ ನಂತರದ ಪೀಳಿಗೆಗಳನ್ನ ಬೆಳೆಸೋಂತ ಒಂದು ಹೊಣೆಗಾರಿಕೆ ಇರುತ್ತಲ್ಲ, ಅದು ನಮ್ಮೆಲ್ಲರ ಹೊಣೆಗಾರಿಕೆ. ನಮ್ಮ ನಡುವೆ ಬರಿತಕ್ಕಂಥವ್ರನ್ನ, ಹಾಗೇನೆ ಬೇರೆ ಬೇರೆ ಈಗ ಮಂಡ್ಯ ಸಮ್ಮೇಳನ ಆಯ್ತು, ಅನೇಕ ನಮ್ಮ ಗೆಳೆಯರಲ್ಲಿ ಹೋಗಿ ಕವಿತೆಗಳನ್ನು ವಾಚನ ಮಾಡ್ತಾ ಬಂದ್ವಿ. ಮುಂದಿನ ಸಂದರ್ಭದಲ್ಲಿ ಆ ವೇದಿಕೆಗಳಿಗೆ ನಮ್ಮ ಸಮುದಾಯವನ್ನ ಸಜ್ಜುಗೊಳಿಸೋ ಒಂದು ಹೊಣೆಗಾರಿಕೆ ನಮ್ದಲ್ವಾ. ನಿಮ್ ವಾಯ್ಸ್ ಕಟ್ ಆಯ್ತು ರಮೇಶ್ ಜಿ.
ಸಮುದಾಯವನ್ನ ಸಜ್ಜುಗೊಳಿಸುವುದು ಅಲ್ಲಿಗೆ ನಿಂತಾಯ್ತು. ಹೇಳಿ. ಸಮುದಾಯ ಸಜ್ಜುಗೊಳಿಸುವುದು ಅಲ್ಲಿಗೆ ಸ್ಟಾಪ್ ಆಯ್ತು. ಮತ್ತೆ ವಯಸ್ಸು ನಮ್ಮ ಸಮುದಾಯದ ಬರಹಗಾರರನ್ನ ಬೇರೆ ಬೇರೆ ಮುಂದಿನ ವೇದಿಕೆಗಳಿಗೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀಬಹುದು, ಈ ತರ ವೇದಿಕೆಗಳಿಗೆ ಸಜ್ಜುಗೊಳಿಸುವಂತ ಒಂದು ಕಾರ್ಯವನ್ನು ಮಾಡಬೇಕಾದ ಒಂದು ಉದ್ದೇಶದಿಂದ ಈ ಒಂದು ಸಮನ್ವಯ ಕವಿ ಬಳಗವನ್ನ, ಆ ಒಂದು ವಾಟ್ಸಪ್ ಬಳಗವನ್ನ ಹುಟ್ಟಾಕೊಂಡ್ವಿ ನಾವು ಅನೇಕ ಗೆಳೆಯರು ಸೇರ್ಕೊಂಡು. ಮತ್ತೆ ಈ ಒಂದು ಕವಿ ಬಳಗದಲ್ಲಿ ಕೇವಲ ಅಂಧರೇ ಇರಬಾರದು, ಅನ್ಯ ಸಮುದಾಯದ ಬರಹಗಾರರು ಕೂಡ ಇರಬೇಕು. ಏಕೆಂದ್ರೆ ಈ ಬರವಣಿಗೆಯ ತೌಲನಿಕತೆ ಆಗ್ಬೇಕು, ನಮ್ಮ ಮತ್ತೆ ಅವರ ನಡುವೆ ಮುಖಾಮುಖಿ ಆಗ್ಬೇಕು, ಬರವಣಿಗೆಯ ಮುಖಾಮುಖಿ ಆಗ್ಬೇಕು. ಆ ಮೂಲಕ ನಾವುಗಳು ಕೂಡ ಗಟ್ಟಿಗೊಳ್ಳಿಕ್ ಸಾಧ್ಯ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಮನ್ವಯ ಕವಿ ಬಳಗವನ್ನು ಹುಟ್ಟಾಕಿದ್ವಿ. ಇದರಲ್ಲಿ ನಿಮ್ಗೆಲ್ರಿಗೂ ತಿಳಿದಾಗೆ ಹಿರಿಯರಾದ ಡಾಕ್ಟರ್ ಒಡ್ಗೆರೆ ನಾಗರಾಜಯ್ಯ ಅವರಿದ್ದಾರೆ, ಹಾಗೆ ಲಲಿತಾ ಪ್ಯಾಟಿ ಅವರಿದ್ದಾರೆ. ಅವರು ಲಲಿತಾ ಪ್ಯಾಟಿಯವರು ಕಳೆದ ಸಾಲಿನ ರಾಜ್ಯೋತ್ಸವ, ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಅಂದ್ರೆ ಇವರೆಲ್ಲರೂ ಕೂಡ ಈ ಬಳಗದಲ್ಲಿ ನಾವು ಹಂಚ್ಕೊಳ್ತಕ್ಕಂತ ಕವಿತೆಗಳನ್ನ, ಬರಹಗಳನ್ನ ಗಮನಿಸ್ತಾ ಇದ್ದಾರೆ, ಮತ್ತೆ ಅವರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಾರದ ಕವಿತೆ ಅಂತ ಒಂದು ಶೀರ್ಷಿಕೆನಲ್ಲಿ ನಮ್ಮ ಬಳಗದ ಮತ್ತೆ ಅನ್ಯ ಬಳಗದ ಎಲ್ಲರೂ ಕೂಡ ಒಟ್ಟಾಗಿ ಅವರ ಕವಿತೆಗಳನ್ನು ಹಂಚ್ಕೊಳ್ಳೋದ್ರ ಮೂಲಕ ಅದೊಂದು ವಿಮರ್ಶಾತ್ಮಕ ನುಡಿಗಳನ್ನ ದಾಖಲಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸಂಗಮೇಶ್ ಉಪಾಸೆ ಅವರು KS ಅಧಿಕಾರಿಗಳು, ಅವರು ನಮ್ಮ ಕವಿತೆಗಳನ್ನು ಕುರಿತು ಮಾತನಾಡ್ತಾರೆ, ಒಂದೊಂದು ಕವಿತೆಯನ್ನು ಇಟ್ಕೊಂಡು ಮಾತನಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಫೇಸ್ಬುಕ್ ಅಲ್ಲೂ ಕೂಡ ಕವಿತೆಗಳನ್ನು ಹಂಚ್ಕೊಳ್ತಿದ್ದಾರೆ. ಅಂದ್ರೆ ಆ ಮೂಲಕ ನಾವು ಅನೇಕರನ್ನ, ಅಂದ್ರೆ ಸಾವಿರಾರು ಜನವನ್ನ ನಮ್ಮ ಕವಿತೆಗಳು ತಲುಪ್ತಾ ಇದೆ. ಅಂದ್ರೆ ನಮ್ಮ ಸಮುದಾಯದ ಬಗೆಗೆ ಇದ್ದಂತ ಒಂದು ಒಂದು ಭಿನ್ನವಾದ ಆಲೋಚನೆ ಇದೆಯಲ್ಲ ಅನ್ಯ ಸಮಾಜದಲ್ಲಿ, ಅದು ಈ ಮೂಲಕ ಬದಲಾಗ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಇಲ್ಲೂ ಕೂಡ ಈ ತರದ ಬರಹಗಾರರಿದ್ದಾರೆ, ಚಿಂತಕರಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಈ ವಾಟ್ಸಪ್ ಬಳಗದ ಮೂಲಕ ಒಂದು ತಿಳಿಯಪಡಿಸೋ ಒಂದು ಪುಟ್ಟ ಪ್ರಯತ್ನ ಕೂಡ ವಾಟ್ಸಪ್ ಬಳಗದಿಂದ ಆಗ್ತಾ ಇದೆ. ಹಾಗೇನೆ ತಿಂಗಳ ಕೃತಿ ಅಂತಕ್ಕಂಥ ಒಂದು ಮಾಲಿಕೆಯಡಿ ಪ್ರತಿ ತಿಂಗಳು ಕೂಡ ಒಂದೊಂದು ಕೃತಿಯನ್ನು ಕುರಿತು ವಿಮರ್ಶಾತ್ಮಕ, ಅದು ವಿಮರ್ಶೆ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಡಾಕ್ಟರ್ ಮಲ್ಲಪ್ಪ ಬಂಡಿ ಅವ್ರು ನಾವು ಕೇಳ್ಕೊಂಡಾಗ ಅವರು ಅತ್ಯಂತ ಪ್ರೀತಿಯಿಂದ ಈ ವಿಮರ್ಶೆಗೆ ಒಪ್ಕೊಂಡಿದ್ದಾರೆ. ಪ್ರತಿ ತಿಂಗಳು ಕೃತಿಗಳನ್ನು ಕುರಿತು ನಮ್ಮ ಒಂದೊಂದು ಕೃತಿಯನ್ನು ಆಯ್ಕೆ ಮಾಡ್ಕೊಂಡು ಅದನ್ನು ಕುರಿತು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಮಲ್ಲಪ್ಪ ಬಂಡಿಯವರ ಆ ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ, ಅವರ ಚಿಂತನೆಯ ಬಗ್ಗೆ ನಾನು ಹೆಚ್ಚು ಹೇಳುವಂತ ಯೋಗ್ಯತೆ ಖಂಡಿತ ನನಗಿಲ್ಲ. ಏಕೆಂದ್ರೆ ಅವರ ಮಾತುಗಳು ತುಂಬಾ ತೂಕಯುತವಾದದ್ದು, ಮೌಲ್ಯಯುತವಾದದ್ದು. ಒಬ್ಬ ವ್ಯಕ್ತಿಯಲ್ಲಿ ಒಂದು ಇಷ್ಟೆಲ್ಲ ಸಾಮರ್ಥ್ಯ ಇರ್ಲಿಕ್ಕೆ ಸಾಧ್ಯನಾ ಅಂತ ನನಗೆ ಖಂಡಿತ ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವ್ರ ಮಾತುಗಳನ್ನು ಕೇಳಿದಾಗ ಇಷ್ಟು ಸಾಮರ್ಥ್ಯ ಇದೆಯಲ್ಲ, ಖಂಡಿತ ಒಂದು ಸಾಹಿತ್ಯ ಸಮ್ಮೇಳನ ಈ ಮೂಲಕ ಸಾರ್ಥಕತೆಯನ್ನ ಪಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಯ್ತು. ಅಂಧರ ಸಾಹಿತ್ಯ ಸಮ್ಮೇಳನದ ಮೂಲಕ ಎಷ್ಟೊಂದು ಈ ತರದ ಒಂದು ಸಾಧ್ಯತೆಗಳನ್ನು ಕೂಡ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಯ್ತು. ಮಲ್ಲಪ್ಪ ಬಂಡಿಯವರಂತವ್ರನ್ನ ಮತ್ತೆ 34 ಅಂಧ ಕವಿಗಳನ್ನ ಗುರುತಿಸಿ ಅವರ ಕವಿತೆಗಳನ್ನ ಆಯ್ದು ಸಂಕಲನದ ರೂಪದಲ್ಲಿ ಹೊರತರ್ಲಿಕ್ಕೆ ಸಾಧ್ಯ ಆಯ್ತು. ಆ ಮೂಲಕ ಇಷ್ಟೊಂದು ಬರಹಗಾರರು ನಮ್ಮ ನಡುವೆ ಇದ್ದಾರೆ ಅಂತಕ್ಕಂಥದ್ದು ಕೂಡ ಆ ಸಾಹಿತ್ಯ ಸಮ್ಮೇಳನದ ಮೂಲಕ ಅದು ಅನಾವರಣಗೊಳ್ತಾ ಹೋಯ್ತು. ಅಂದ್ರೆ ಸಮ್ಮೇಳನ ಹೀಗೆಲ್ಲ ಸಾರ್ಥಕತೆಯನ್ನ ಪಡಿತಾ ಹೋಗುತ್ತೆ. ನಾವು ಸಮ್ಮೇಳನ ಮಾಡೋ ಸಂದರ್ಭದಲ್ಲಿ ಅನೇಕರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದುಂಟು. ಇಷ್ಟೊಂದು ಸಮ್ಮೇಳನ ಮಾಡ್ತಕ್ಕಂಥ ಸರಕಿದೆಯಾ ನಿಮ್ಮಲ್ಲಿ, ಹೇಗ್ ಸಾಧ್ಯ, ಏನು ಅಂತಕ್ಕಂಥ ಒಂದು ಅನೇಕ ವಿಚಾರಗಳು, ಪ್ರತಿರೋಧಗಳು ಬಂದ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಗೊಂದಲ ಇತ್ತು. ಖಂಡಿತವಾಗೂ ನಮ್ಮಲ್ಲಿ ಇಷ್ಟು ವಿಚಾರಗಳು ಸಿಗುತ್ತಾ, ಕವಿಗಳು ಸಿಗ್ತಾರ, ಹಾಗೆ ಒಂದು ಸಮ್ಮೇಳನ ಮಾಡಿ ಮುಗಿಸ್ತೀವಿ, ಆ ನಂತರದ ನಮ್ಮ ಬೆಳವಣಿಗೆಗಳೇನು, ಆನಂತರ ನಾವು ಹೇಗೆ ಸಮಾಜದ ಜೊತೆ ಮುಖಾಮುಖಿ ಆಗ್ಬೇಕು, ಮತ್ತೆ ಯಾವ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಗೊಂದಲ ಇತ್ತು. ಹಾಗಾಗಿ ನಾವು ಆ ಸಮ್ಮೇಳನದ ನೆನಪಾಗಿ ಕೆಂಡದ ನೆರಳು ಕೃತಿಯನ್ನು ಹೊರತಂದ್ವಿ. ಆ ಕೃತಿಯನ್ನ ಕುರಿತು ಇವತ್ತು ಡಾಕ್ಟರ್ ಮಲ್ಲಪ್ಪ ಬಂಡಿಯವರು ಮಾತನಾಡ್ಲಿದ್ದಾರೆ. ಹಾಗೇನೆ ಆ ಒಂದು ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಒಡ್ಗೆರೆ ನಾಗರಾಜಯ್ಯ ಅವರು ತುಂಬಾ ಹಿರಿಯರು, ಆಮೇಲೆ ಸಮಾಜದ ಜೊತೆ ಯಾವಾಗ್ಲೂ ಮುಖಾಮುಖಿ ಆಗುವಂಥವ್ರು, ವೈಚಾರಿಕ ಪ್ರಜ್ಞೆಯಲ್ಲಿ ಬದುಕ್ತಕ್ಕಂಥವ್ರು, ಜೊತೆಗೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಹುಟ್ಟು ಹೋರಾಟಗಾರರು. ಅವರು ಅವರ ನುಡಿಗಳನ್ನ ಕುರಿತಾಗಿ ಪ್ರತಿಸ್ಪಂದನೆಯನ್ನು ನೀಡಲಿದ್ದಾರೆ. ಮತ್ತೆ ಈ ರೀತಿಯ ಒಂದು ಅಪರೂಪದ ಕಾರ್ಯಕ್ರಮ ಇವತ್ತು ಈ ವಾಟ್ಸಪ್ ಬಳಗ ಸಂಘಟಿಸ್ತಾ ಇದೆ. ಇದಕ್ಕೆ ಅನೇಕರು ಕೂಡ ನಮ್ಮ ಜೊತೆ ಒತ್ತಾಸೆಯಾಗಿ ನಿಂತಿದ್ದಾರೆ. ಡಾಕ್ಟರ್ ಕೃಷ್ಣ ಹೊಂಬಾಳೆ ಅವರಂತ ಹಿರಿಯರು, ಒಳ್ಳೆಯ ಗಟ್ಟಿ ಕವಿಗಳು, ಅವ್ರ ಕವಿತೆಗಳನ್ನ ಕೇಳ್ತಾ ಇದ್ರು. ಅವರು ಸಾಕಷ್ಟು ಹೆಚ್ಚು ಕಾಲ ಈ ಬರವಣಿಗೆಯಲ್ಲಿ ತೊಡಗಿಸ್ಕೊಳಕ್ ಆಗ್ತಾ ಇಲ್ಲ, ಬಟ್ ಅವರು ಬರೆದ್ರೆ ಅದ್ಭುತವಾದ ಕವಿತೆಗಳನ್ನ ಬರ್ಲಿಕ್ಕೆ ಸಾಧ್ಯ ಇದೆ ಅಂತವ್ರಿದ್ದಾರೆ. ಹಾಗೆ ಇವತ್ತಿನ ಪೀಳಿಗೆಯ ಬರಹಗಾರರು ಕೂಡ ಇದ್ದಾರೆ. ಎಲ್ಲರನ್ನು ಕೂಡ ಈ ಒಂದು ಬಳಗ ತನ್ನ ತೆಕ್ಕೆಯೊಳಗೆ ತೆಗೆದುಕೊಂಡು ಮುನ್ಸಾಗ್ಬೇಕು. ಅಂದ್ರೆ ಮುಂದಿನ ಸಮ್ಮೇಳನಗಳಿಗೆ ನಮ್ಮ ಬರಹಗಳು ಗಟ್ಟಿಗೊಳ್ತಾ ಹೋಗ್ಬೇಕು. ನಮ್ಮ ಬರಹಗಾರರನ್ನ ಸಜ್ಜುಗೊಳಿಸುವ ಒಂದು ಕಾರ್ಯ
ಈ ಒಂದು ವಾಟ್ಸಪ್ ಬಳಗದಿಂದ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತರದ ಒಂದು ವಾಟ್ಸಪ್ ಬಳಗವನ್ನು ಹುಟ್ಟಾಕಿದ್ದೀವಿ. ಇಲ್ಲಿ ಈ ತರ ವಿಮರ್ಶೆಗಳು ನಡೆಯುತ್ತೆ, ವಾರದ ಕವಿತೆಗಳು ವಿಮರ್ಶೆಗಳು ನಡೆಯುತ್ತೆ, ಬೇರೆ ಬೇರೆ ಕವಿತೆಗಳನ್ನ ಅನೇಕ ನಮ್ಮ ಗೆಳೆಯರು ತಮ್ಮ ಕವಿತೆಗಳನ್ನ ಹಂಚ್ಕೊಳ್ತಿದ್ದಾರೆ. ಅಂದ್ರೆ ಅವ್ರಿಗೊಂದು ಉತ್ಸಾಹ. ಯಾರೊಬ್ಬ ಗೆಳೆಯ ಕವಿತೆಯನ್ನ ಹಂಚ್ಕೊಂಡಾಗ ಇದು ನಾನು ಒಂದು ಕವಿತೆಯನ್ನ ಇಲ್ಲಿ ಹಂಚ್ಕೊಳ್ಳಬಾರ್ದು ಯಾಕೆ ಅಂತ ಒಂದು ಉದ್ದೇಶ ಇಟ್ಕೊಂಡು ತಮ್ಮ ಕವಿತೆಗಳನ್ನ ಹಂಚ್ಕೊಳ್ತಿದ್ರೆ, ಬಹುಶಃ ಒಂದು ವಾಟ್ಸಪ್ ಬಳಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಾಹಿತ್ಯಿಕವಾಗಿ, ಆ ದಿಕ್ಕಿನಲ್ಲಿ ಒಂದು ಹೊಸ ಹೆಜ್ಜೆನ ಇಡ್ತಾ ಇದೆ ಸಮನ್ವಯ ಕವಿ ಬಳಗ. ಆಮೇಲೆ ಎಲ್ರು ಕೂಡ ಒಂದು ವಿಶ್ವಾಸದಿಂದ ಮುಖಾಮುಖಿ ಆಗೋದಿದೆಯಲ್ಲ ಇವತ್ತಿನ ಸಂದರ್ಭದಲ್ಲಿ, ಅದು ಯಾವತ್ತೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಒಬ್ಬ ವ್ಯಕ್ತಿಯನ್ನ ಅಥವಾ ಎಲ್ರು ಕೂಡ ಒಂದು ಮುಖ್ಯವಾಗಿ ವಿಶ್ವಾಸವನ್ನು ಇಟ್ಟು, ಈ ಬಳಗದ ಮೇಲೆ ವಿಶ್ವಾಸವನ್ನು ಇಟ್ಟು ತಾವೆಲ್ಲರೂ ಕೂಡ ನಮ್ಮ ಜೊತೆ ಇದ್ದೀರಿ. ಹಾಗಾಗಿ ತಮ್ಮೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ವಂದಿಸ್ತಾ ಇವತ್ತಿನ ಮುಖ್ಯ ನುಡಿಗಳನ್ನು ಕೇಳ್ತಕ್ಕಂಥ ನಮ್ಮ ಒಂದು ಸದವಕಾಶ ಡಾಕ್ಟರ್ ಮಲ್ಲಪ್ಪ ಬಂಡಿಯವರು ಅವರ ಮಾತುಗಳನ್ನು ಕೇಳುವ ಒಂದು ಅವಕಾಶ ಬಂದಿದೆ. ಈ ಒಂದು ಸಂದರ್ಭಕ್ಕಾಗಿ ನಾವು ತುಂಬಾ ಕಾಯ್ತಾ ಇದ್ವಿ. ಹಾಗಾಗಿ ಈ ತರದೊಂದು ಅಪರೂಪದ ಸಂದರ್ಭದಲ್ಲಿ ನಮ್ಮ ಕೃತಿಯನ್ನು ಕುರಿತು ವಿಮರ್ಶಾತ್ಮಕ ನುಡಿಗಳನ್ನ ಅವರ ಅತ್ಯಂತ ಪ್ರಬುದ್ಧ ಚಿಂತಕರು ಜೊತೆಗೆ ವಸ್ತುನಿಷ್ಠ ವಿಮರ್ಶಕರು ಮಲ್ಲಪ್ಪ ಬಂಡಿಯವರು ತುಂಬಾ ವಸ್ತುನಿಷ್ಠ ವಿಮರ್ಶೆ, ಅವರ ಮಾತುಗಳನ್ನ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಅನೇಕರ ಮನಸ್ಸನ್ನು ಮುಟ್ಟಿತು. ಬಹಳಷ್ಟು ಜನ ಹಂಚ್ಕೊಂಡ್ರು ಮಲ್ಲಪ್ಪ ಬಂಡಿಯವರು ಮಾತುಗಳು ಎಷ್ಟು ಅದ್ಭುತವಾಗಿತ್ತು ಅಂತಕ್ಕಂಥದ್ದನ್ನ. ಡಾಕ್ಟರ್ ಬಸವಾನಂದ ಸ್ವಾಮೀಜಿಯವರು ಇರ್ಬೋದು, ಉಳಿದಂತೆ ಡಾಕ್ಟರ್ ವಡ್ಜಗಿರಿ ನಾಗರಾಜಯ್ಯ ಅವರು ಇರೋದು, ಹೀಗೆ ಅನೇಕರನ್ನ, ಹಾಗೆ ಹೇಮ ಪಟ್ನಶೆಟ್ಟಿ ಅವರು, ಹೀಗೆ ಅನೇಕರು ಮಲ್ಲಪ್ಪ ಬಂಡಿಯವರ ಮಾತುಗಳನ್ನು ಕುರಿತು ಹಂಚ್ಕೊಂಡ್ರು. ಹಾಗೆ ಡಾಕ್ಟರ್ ಕೃಷ್ಣ ಹೊಂಬಾಳ ಅವರು ಕೂಡ ಹೌದು, ಅವರ ಮಾತುಗಳು ಇರ್ಬೋದು, ಅವರ ಕವಿತೆಗಳು ಇರ್ಬೋದು, ಮತ್ತೆ ಸಮಾರೋಪ ಸಂದರ್ಭ ನುಡಿಗಳನ್ನ ನುಡಿದ ಸಂದರ್ಭ ಇರ್ಬೋದು, ಅವರ ಅಂತಹ ವಾಗ್ಮಿಗಳು ನಮ್ಮ ನಡುವೆ ಇದ್ದಾರೆ. ಎಲ್ಲರನ್ನೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಶ್ರೀ ಮುದಿಗೆರೆ ರಮೇಶ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನ ನಾನು ಕೂಡ ತಿಳಿಸ್ತಾ ಇದ್ದೇನೆ. ಇಂದಿನ ಈ ತಿಂಗಳ ಕೃತಿ ವಿಮರ್ಶೆ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಹಾಗೂ ಕೃತಿ ವಿಮರ್ಶೆಕಾರರಾದಂತಹ ಡಾಕ್ಟರ್ ಮಲ್ಲಪ್ಪ ಬಂಡಿರವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನವರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಳೆದ 10 ವರ್ಷಗಳಿಂದ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಈವರೆಗೆ ಇವರ 8 ಕೂಡಗೊಂಡಿವೆ. ಅವುಗಳೆಂದ್ರೆ ಆಧುನಿಕ ಕನ್ನಡ ಖಂಡಕಾವ್ಯ, ಔರಂಗಜೇಬ ನಾಟಕ, ಅನುರಣನ, ಗುಣಗ್ರಹಿ, ಪ್ರತಿಧ್ವನಿ, ವಚನಕಾರರು ಕಂಡಂತೆ ಬಸವಣ್ಣ, ವಚನಕಾರರು ಕಂಡಂತೆ ವಚನಕಾರರು, ಪಂಪ ಸಾಹಿತ್ಯ ಮಾರ್ಗ, ಕೃತಿ ಸೂಚಿ, ಲೇಖನ ಸೂಚಿ, ಪುಸ್ತಕಗಳು ಹಾಗೂ ಇವರ 40ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇವರು ಕೆಂಡದ ನೆರಳು ಕೃತಿಯನ್ನ ಕುರಿತಂತೆ ಇವತ್ತು ಮಾತನಾಡ್ತಾ ಇದ್ದಾರೆ. ಬನ್ನಿ ಇವರ ಮಾತಿಗೆ ಕಿವಿಯಾಗೋಣ. ಎಲ್ರಿಗೂ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಖಂಡಿತ. ನಮಸ್ತೆ. ಎಸ್, ನಮಸ್ತೆ. ಇವತ್ತು ಕೆಂಡದ ನೆರಳು ಸಂಕಲನದ ಬಗ್ಗೆ ಆಯೋಜಿತವಾಗಿರುವ ಈ ಆನ್ಲೈನ್ ಕೃತಿ ವಿಮರ್ಶಾ ಸಮಾರಂಭಕ್ಕೆ ಕಿವಿಗಳಾಗಿರುವ ಶ್ರೀಯುತ ರಮೇಶ್ ಕುಮಾರ್ ಅವರೇ, ಪ್ರೊಫೆಸರ್ ಕೃಷ್ಣ ಹೊಂಬಾಳ ಸರ್ ಅವರೇ, ವಡ್ಡಗೆರೆ ನಾಗರಾಜಯ್ಯ ಸರ್ ಅವರೇ, ಕೇಶವಮೂರ್ತಿ ಅವರೇ, ಬಾಪು ಕಡೆ ಸರ್, ಡಾಕ್ಟರ್ ಶಿವರಾಜ್ ಶಾಸ್ತ್ರಿಗಳು, ಅನೇಕರೆಲ್ಲ ಇದ್ದೀರಿ. ಆಮೇಲೆ ಶ್ರೀಯುತ ಅರವಿಂದ್ ಅವರಿದ್ದಾರೆ, ಕನ್ನಡ ತಂತ್ರಾಂಶದ ಎಲ್ಲ ಸ್ನೇಹಿತರೆ, ಹಿರಿಯರೇ, ಮತ್ತೆ ಈ ಸಮಾರಂಭದಲ್ಲಿ ಉಪಸ್ಥಿತರಾಗಿರುವ ನನ್ನ ಅನೇಕ ಮಿತ್ರ ಮಹಾಶಯರಿದ್ದೀರಿ, ಮತ್ತೆ ಎಲ್ಲ ಕವಿ ಮಹಾಶಯರೇ, ನಿಮ್ಗೆಲ್ಲ ನಮಸ್ಕಾರ. ನಾನೊಂದು ಅರ್ಧ ಗಂಟೆ ಮಾತಾಡ್ಬೋದು ಅನ್ಕೊಂಡಿದ್ದೀನಿ. ಮುಂದೆ ಚರ್ಚೆ ಸಂವಾದ ಇದಕ್ಕೆ ಅವಕಾಶ ಆಗ್ಲಿ ಅಂತ ಹೇಳಿ ಮೊದಲಿಗೆ ಈ ಕೃತಿ ಕುರಿತು ಮಾತಾಡೋದಕ್ಕೆ ಶುರು ಮಾಡೋ ಮುಂಚೆ ನಾನು ಹೇಳ್ಬೇಕಾಗಿರೋದು, ನಮ್ಮ ಅಂಧರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ವಿಶೇಷವಾದ ಅಭಿನಂದನೆಗಳು. ಸಾಂಸ್ಕೃತಿಕ ಲೋಕದಲ್ಲಿ ನಮ್ಮ ಸಮುದಾಯದ ಬರಹಗಾರರ ಪ್ರಾತಿಭಿಕ ಚಹರೆಗಳನ್ನ ಪ್ರಸ್ತುತಪಡಿಸುವ, ಅದರ ಹೆಜ್ಜೆ ಗುರುತುಗಳನ್ನ, ಇಂಪ್ರಿಂಟ್ಸ್ ಅನ್ನ ನೆಲೆಗೊಳಿಸುವ ನಿಟ್ಟಿನಲ್ಲಿ ನೀವು ಮಾಡುತ್ತಿರುವ ಕೆಲಸ ಸ್ತುತ್ಯಾರ್ಹವಾದದ್ದು. ಇಟ್ ಇಸ್ ಕಮೆಂಡಬಲ್. ಇದಕ್ಕಾಗಿ ನಿಮ್ಮನ್ನ ಅಭಿನಂದಿಸಬೇಕು.
ಎರಡನೇದು, ಮೊದಲ ಅಖಿಲ ಕರ್ನಾಟಕ ಅಂದ್ರ ಸಾಹಿತ್ಯ ಸಮ್ಮೇಳನ ಬಿಜಾಪುರದಲ್ಲಿ ಏನ್ ಜರುಗ್ತು, ಆ ಸಮ್ಮೇಳನದ ಸವಿಸ್ಮೃತಿಗಳನ್ನೆಲ್ಲ ಮತ್ತೊಮ್ಮೆ ಪುನರ್ಜಾಗರಣಗೊಳಿಸಿದ ಸನ್ನಿವೇಶ ಇದು. ಈ ಕಾರಣಕ್ಕಾಗಿ ಕೂಡ ಅವತ್ತು ನಾವು ನೆರೆದ ಎಲ್ಲ ಮಿತ್ರರನ್ನ ಮತ್ತೊಮ್ಮೆ ಈ ಮೂಲಕ ಇಲ್ಲಿ ಅವರನ್ನ ಕೇಳುವ, ಕಾಣುವ ಒಂದು ಅವಕಾಶ ಪ್ರಾಪ್ತವಾಗಿರುವ ಕಾರಣಕ್ಕಾಗಿ ನೀವು ಅಭಿನಂದನಾರ್ಹರು. ಹಾಗೆ ಈಗಾಗಲೇ ಕಾವ್ಯರಂಗದಲ್ಲಿ ಹಲವು ವರ್ಷಗಳಿಂದ ಕೃಷಿ ಮಾಡಿದವರಿಂದ ಹಿಡಿದುಕೊಂಡು ಇಂದಿಗೆ ಬರೆಯುತ್ತಿರುವ ಈ ಸಮುದಾಯದ ಉದಯೋನ್ಮುಖ ಬರಹಗಾರನ್ನೆಲ್ಲ ಒಟ್ಟುಗೂಡಿಸಿ ಹಲವು ತಲೆಮಾರುಗಳನ್ನ ಬೆಳೆಸುವ ಸಾಧ್ಯತೆಯೊಂದನ್ನ ನೀವು ಇಲ್ಲಿ ಶೋಧಿಸ್ತಿರೋದಕ್ಕಾಗಿ ನಿಮ್ಮನ್ನ ನಾನು ಹಾರೈಸ್ತೇನೆ. ಇವತ್ತು ಮಹಾಶಿವರಾತ್ರಿ ಇರೋದ್ರಿಂದ ನಿಮ್ಗೆ ನಾನು ಮಹಾಶಿವರಾತ್ರಿ ಶುಭ ಹಾರೈಕೆಗಳನ್ನು ಕೂಡ ಹೇಳ್ತಾ ಈ ಸಂಕಲನದಲ್ಲಿರುವ ಒಂದು ಕವಿತೆಯನ್ನ ಸಾಂಕೇತಿಕವಾಗಿ ಓದಿ ನನ್ನ ಮಾತಿಗೆ ಆರಂಭ ಮಾಡ್ತೇನೆ. ಇದು ಮೈಸೂರಿನ ಲತಾ ಎಚ್.ಎನ್. ಅವರು ಬರೆದ ಕವಿತೆ ಈ ಸಂಕಲನದಲ್ಲಿದೆ. ಪುಟ್ಟ ಹಣತೆ ಅಂತ. ಸೂರ್ಯನ ತೆರದಿ ಜಗವ ಬೆಳಗದಿರೆ ನಾನು ಪುಟ್ಟ ಹಣತೆ. ಇರುಳಿನ ಜಗದೊಳಗೆ ಮನೆ ಮನ ಬೆಳಗುವ ನಾನು ಪುಟ್ಟ ಹಣತೆ. ಗುಡಿ ಚರ್ಚು ಮಂದಿರದ ಭಾವೈಕ್ಯದಂಗಳದಿ ನಾನು ಪುಟ್ಟ ಹಣತೆ. ಜ್ಞಾನ ವಿಜ್ಞಾನದಿ ಬೆಳಕಾಗಿ ಕಂಗೊಳಿಪ ನಾನು ಪುಟ್ಟ ಹಣತೆ. ಜೀವಕೋಟಿ ಚೈತನ್ಯದಿ ಪ್ರಭೆಯಾಗಿ ಪ್ರವಹಿಸುವ ಲೀನವಾಗುವ ಮುನ್ನ ಅಂಧಕಾರವ ಅಳಿವ ನಾನು ಪುಟ್ಟ ಹಣತೆ. ಇದೊಂದು ಸಾಂಕೇತಿಕವಾದ ಪದ್ಯ. ಈ ಸಂಕಲನದಲ್ಲಿ ಇಂಥ ಬೆಳಕಿನ ಧ್ಯಾನ ಎಲ್ಲೆಲ್ಲೂ ಸೂರ್ಯ ಮಾಡಿದೆ. ಕೆಂಡದ ಸಂಕಲನ ಏನಿದೆ ಇದು 34 ಜನ ಅಂಧ ಬರಹಗಾರರ ಪ್ರಾತಿನಿಧಿಕ ಕವಿತೆಗಳನ್ನ ಮತ್ತು ಬಹುಧ್ವನಿ ಆಶಯಗಳನ್ನ ಮಂಡಿಸುವ ಒಂದು ಕಥಾಗುಚ್ಛ. ಇಂಥದ್ದೊಂದು ಸಂಕಲನವನ್ನ ಸಿದ್ಧಪಡಿಸಿದ ಕಾರ್ಯಕ್ಕಾಗಿ ನಾವು ಶ್ರೀಯುತ ರಮೇಶ್ ಕುಮಾರ್ ಅವರನ್ನ ವಿಶೇಷವಾಗಿ ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಲೋಕದಲ್ಲಿ ಮೌನವಾಗಿದ್ದ ಧ್ವನಿಗಳು ಮಾತಿಗೆ ಇಳಿದಾಗ ಅಲ್ಲಿ ಹೊರಡುವ ಆಲೋಚನೆ, ಅನುಭವ, ಅದರ ವೈವಿಧ್ಯತೆ, ಆಳ ಮತ್ತು ವಿಸ್ತಾರ ಇವೆಲ್ಲಕ್ಕೂ ಈ ಸಂಕಲನ ಒಂದು ಮುಖವಾಣಿಯಾಗಿ ರೂಪುಗೊಂಡಿದೆ. ಇಷ್ಟು ನಾವು ಈ ಸಂಕಲನದ ಆರಂಭಿಕ ನುಡಿಗಳನ್ನ ಏನು ನಾವು ಸ್ವಲ್ಪ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ನಾಂದಿ ಅನ್ನೋ ಹಾಗೆ ಮಾತಾಡುತ್ತೆ ಈ ಸಂಕಲನದ ಒಟ್ಟು ಚರ್ಚೆಗೆ ತೊಡಗಬೇಕು. ಆದ್ರೆ ಪ್ರಾಸ್ತಾವಿಕವಾಗಿ ಶ್ರೀಯುತ ರಮೇಶ್ ಕುಮಾರ್ ಅವರು ಮಾತಾಡುವಾಗ ವಾರದ ಕವಿತೆ, ನಮ್ಮ ಕವಿಗಳು ಬರೆದ ಕವಿತೆಗಳ ವಾಟ್ಸಪ್ ಬಳಗದ ಮೂಲಕ ಆಗ್ತಿರುವ ಚರ್ಚೆ, ಇವುಗಳ ಬಗ್ಗೆ ಎಲ್ಲ ಮಾತಾಡೋದು. ಅಂದ್ರೆ ಸಾಹಿತ್ಯ ಪರಿಷತ್ತು ಈ ನಿಟ್ಟಿನಲ್ಲಿ ಮಾಡುತ್ತಿರುವ ಕೆಲಸ ಶ್ಲಾಘನೀಯವಾದದ್ದು. ಆದ್ರೆ ಬರೀ ಕವಿತೆಗಳನ್ನ ಮಾತ್ರ ಅಲ್ಲ, ಅಂಧರ ಬರಹಕ್ಕೆ ವಿಸ್ತಾರ ಮತ್ತು ವೈವಿಧ್ಯ ಪ್ರಾಪ್ತ ಆಗ್ಬೇಕು. ಅವರ ಕಥೆ, ಅವರ ಲಲಿತ ಪ್ರಬಂಧ, ಸಂಶೋಧನೆ, ಅವರ ವಿಮರ್ಶೆ, ಅವರ ಬರವಣಿಗೆ ಅಥವಾ ಅವರ ಸೃಜನಶೀಲತೆ ಎಲ್ಲ ಮುಖಗಳನ್ನ ಅನಾವರಣ ಮಾಡುವ ನೆಲೆಯ ಚರ್ಚೆಗಳಿಗೆ ಅಂಧರ ಸಾಹಿತ್ಯ ಪರಿಷತ್ತು ಒಂದು ವೇದಿಕೆಯನ್ನು ಕಲ್ಪಿಸ್ಲಿ ಅಂತ ನಾನು ಆಶಿಸ್ತೇನೆ. ಇನ್ನು ಈ ಸಂಕಲನದ ಕುರಿತು ನನ್ನ ಮಾತುಗಳನ್ನ ಶುರು ಮಾಡೋದಾದ್ರೆ, ಶಕ್ತಿ ಶಾರದೆ ಮೇಳ ಅನ್ನುವ ಡಿ.ಆರ್. ಒಂದು ಪ್ರಬುದ್ಧ ಕೃತಿಯ ಒಳಗೆ ಒಂದು ಮಾತು ಬರುತ್ತೆ. ಧರ್ಮಕ್ಕೆ ಪಾವಿತ್ರ್ಯದ ಹುಚ್ಚು, ಕಾವ್ಯಕ್ಕೆ
ಪಾಪದ ಹುಚ್ಚು ಅಂತ. ಧರ್ಮಕ್ಕೆ ಪಾವಿತ್ರ್ಯದ ಹುಚ್ಚು, ಕಾವ್ಯಕ್ಕೆ ಪಾಪದ ಹುಚ್ಚು ಅಂತ. ಯಾಕೆ ಹೀಗೆ ಹೇಳಬೇಕು ಅಂತ ಹೇಳಿದ್ರೆ, ಕಾವ್ಯ ಇದೆಯಲ್ಲ, ಲೋಕದ ಮನುಷ್ಯರ ಪಾಪದ ಹುಚ್ಚಿನ ಗಾಯನ ಅದು. ಪಾಪದ ಹುಚ್ಚು ಅಂದ್ರೆ ನಾವು ಪಶ್ಚಿಮದವರು ಕಲ್ಪಿಸ್ಕೊಳ್ಳುವ ಸಿನ್ ಅಂತ ಹೇಳ್ತೀವಲ್ಲ, ಅದಲ್ಲ. ಇಲ್ಲಿ ಲೋಕದ ಸಾಮಾನ್ಯ ಜನ ಪ್ರತಿನಿತ್ಯದ ತಮ್ಮ ಬದುಕಿನ ಏಳು ಬೀಳುಗಳಲ್ಲಿ ತಾವು ಪಡುವ ಯಾತನೆ, ಕಷ್ಟ, ವ್ಯಥೆ, ದುಃಖ, ಸಣ್ಣ ಸಣ್ಣ ಸಂಭ್ರಮ, ಮಿಂಚು ಮರೆಯಾಗುವ ಸುಖ, ಇವಕ್ಕೆಲ್ಲ ಹೇಗೆ ಸ್ಪಂದಿಸ್ತಾರೆ ಅನ್ನೋದೇ ಕಾವ್ಯದ ಮುಖ್ಯವಾದ ಕಾಳಜಿ. ಆ ಕಾರಣಕ್ಕಾಗಿ ಕಾವ್ಯಕ್ಕೆ ಪಾಪದ ಹುಚ್ಚು ಅಂತ ಹೇಳು. ಈ ಸಂಕಲನದ ಆರಂಭದಲ್ಲಿ ಬರೆಯಲಾದ ಒಂದು ಮುನ್ನುಡಿಯಲ್ಲಿ ಒಂದು ಮಾತನ್ನ ಗಮನಿಸ್ಬೇಕು ನಾವು. ಏನು ಅಂತ ಹೇಳಿದ್ರೆ, ಈ ಸಂಕಲನದಲ್ಲಿ ಬರೀತಿರುವ ಕವಿಗಳೆಲ್ಲ ಪಾಪ ಪುಣ್ಯಗಳ ಗಡಿಗೆರೆಗಳನ್ನ ದಾಟಿದವರು ಅನ್ನೋ ಅರ್ಥದಲ್ಲಿ ಹೇಳಲಾಗಿದೆ. ಹಾಗಾಗಿದ್ರೆ ಇಲ್ಲಿ ಬರೆಯುತ್ತಿರುವ ಕವಿಗಳೆಲ್ಲ, ಆದ್ರೆ ಅದೇ ಮುನ್ನುಡಿಕಾರರು ಮಾತಾಡುವಾಗ ಒಂದು ಮಾತು ಹೇಳಿದ್ದಾರೆ, ಅದು ಬಹಳ ಅಕ್ಷರಶಃ ಸತ್ಯವಾದದ್ದು. ಅದೇನು ಅಂದ್ರೆ ಭಾವದರ್ಶನದಿತ್ತರು ಅಂತ. ಇದು ಲೋಕದ ಗಣ್ಯಾತಿ ಗಣ್ಯ ಕವಿಗಳಿಗೆ ಎಷ್ಟು ಅನ್ವಯಿಸುವ ಮಾತೋ, ಹಾಗೆ ಶ್ರೀಸಾಮಾನ್ಯನಾದ ತನ್ನ ಎದೆಯ ಗೂಡಿನಲ್ಲಿ ಅದೆಷ್ಟೋ ಕವಿತೆಗಳನ್ನ ಉಕ್ಕಿಸಿ ಬರೆಯದೆ ಅಕ್ಷರ ರೂಪಕ್ಕೆ ಇಳಿಸದೆಯೂ ತನ್ನೊಳಗೆ ಬಚ್ಚಿಟ್ಟುಕೊಂಡ ಕವಿಗೂ ಕೂಡ ಅನ್ವಯಿಸತಕ್ಕ ಮಾತುಗಳಿವೆ. ಭಾವದರ್ಶನದಿತ್ತರು ಅಂತ. ಆದ್ರಿಂದ ನಮ್ಮ ಬರಹಗಾರರೇನಿದ್ದಾರೆ ಅವರು ಧರ್ಮಪ್ರವಾದಿಗಳಲ್ಲ, ಪಾಪ ಪುಣ್ಯಗಳ ಗಡಿಗೆರೆಗಳನ್ನ ದಾಟಿದವರೂ ಅಲ್ಲ. ಆ ಪಾಪ ಪುಣ್ಯಗಳ ಗಡಿಗೆರೆಯ ಚಕ್ರದೊಳಗೆ ಇರುವ ಎಲ್ಲ ಸಂಗತಿಗಳಿಗೆ ಮುಖಾಮುಖಿಯಾದವರು. ಅಂತಹ ಮುಖಾಮುಖಿಯ ಎಲ್ಲ ಅನುಭವಗಳ ಧಾರೆಗಳು ಬೇರೆ ಬೇರೆ ತರಗಳಾಗಿ ಈ ಸಂಕಲನದ ಕವಿತೆಗಳಲ್ಲಿ ಮೈಪಡೆದಿವೆ. ಹಾಗೆಯೇ ಈ ಸಂಕಲನದ ಕವಿತೆಗಳನ್ನ ಯಾರಾದರೂ ವಿಮರ್ಶೆಗೆ ಹೊರಡುವವರಾದ್ರೆ ಅವರು ಇವುಗಳನ್ನ ಕಣ್ಣಿದ್ದವರು ಮತ್ತು ಕಣ್ಣಿಲ್ಲದವರು ಎಂಬುವ ಬೈನರಿಗಳು ಅಥವಾ ದ್ವಂದ್ವಗಳ ಆಚೆ ನಿಂತು ನೋಡುವುದಾದ್ರೆ ಒಂದು ಹೊಸ ಅರ್ಥೈಸುವಿಕೆ ಪ್ರಾಪ್ತವಾದೀತು ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಬರೆದಿರುವ 34 ಜನ ಕವಿಗಳೇನಿದ್ದಾರೆ, ಪ್ರಾಯಶಃ ಅನೇಕರು ಇವತ್ತು ನಮ್ಮ ಜೊತೆಗೆ ಈ ಸಂವಾದದಲ್ಲಿ ಭಾಗಿಯಾಗಿದ್ದಾರೆ. ಸಾಹಿತ್ಯ ವಿಮರ್ಶೆ ಅನ್ನೋದಿದೆಯಲ್ಲ, ಗಾಳಿ ಬಿಟ್ಟಾಗ ತೂರಿಕೊಳ್ಳುವ ಕಾಯಕವಲ್ಲ. ಅಂದ್ರೆ ಅಲ್ಲಗಳೆಯುವ ಅಥವಾ ಸ್ತುತಿ ಮಾಡುವ, ಪ್ರಶಂಸಿಸುವ ಅಥವಾ ನಿಂದಿಸುವ ತೀರಾ ಸರಳೀಕೃತವಾದ ಸಂಗತಿ ಅಲ್ಲ. ಸಾಹಿತ್ಯ ಕೃತಿಯೊಂದು ತನ್ನೊಳಗೆ ಗರ್ಭೀಕರಿಸಿಕೊಂಡಿರುವ ಆತ್ಯಂತಿಕವಾದ ನಿಲುವೇನು ಎನ್ನುವುದನ್ನ ಪರಿಶೀಲನೆಗೆ ಒಡ್ಡುವ ಕಾರಣವಾದ್ರಿಂದ ಅಂಥದ್ದೊಂದು ಪ್ರಯತ್ನ ಈ ಸಂಕಲನದ ಬಗ್ಗೆ ಪ್ರಾಮಾಣಿಕವಾಗಿ ನಡೆಯಬೇಕಾಗಿದೆ. ಆದ್ರೆ ಹೀಗೆ ಮಾತನಾಡುವ ನಾನು ಕೂಡ ಅಂತಿಮವಲ್ಲ. ಮತ್ತೆ ಇಲ್ಲಿ ಪ್ರಕಟವಾಗುವ ನಿಲುವುಗಳ ಇವುಗಳಿಗೆ ಭಿನ್ನ ಆಧಾರಗಳು, ಭಿನ್ನ ನೆಲೆಗಳು, ಭಿನ್ನ ತಾತ್ವಿಕ ಚೌಕಟ್ಟುಗಳನ್ನ ಅನ್ವಯಿಸಿ ನೋಡಿದಾಗ್ಲೆಲ್ಲ ಕವಿತೆ ಅರ್ಥ. ಹಾಗಿರೋದ್ರಿಂದ ಒಂದು ಅರ್ಧ ಗಂಟೆಯಲ್ಲಿ 60-65ಕ್ಕೂ ಹೆಚ್ಚು ಕವಿತೆಗಳನ್ನೆಲ್ಲ ನಾನು ನಿಸ್ಪೃಹವಾಗಿ ನಿಷ್ಕರ್ಷ ಮಾಡಿಬಿಡ್ತೀನಿ ಎನ್ನುವ ದಾಷ್ಟವಾಗ್ಲಿ ದುರಾಗ್ರಹವಾಗ್ಲಿ ನನಗಿಲ್ಲ. ಈಗ ಸಂಕಲನದ ಕವಿತೆಗಳ ಬಗ್ಗೆ, ಇದರ ಹೆಚ್ಚುಗಾರಿಕೆಯ ಬಗ್ಗೆ ಸ್ವಲ್ಪ ಮುಖ್ಯವಾಗಿ ನಾನು ಮಾತಾಡ್ಬೇಕು. ಅದೇನು ಅಂತ ಹೇಳಿದ್ರೆ, ಈ ಸಂಕಲನದ ಕವಿತೆಗಳಿಗೆ ವಸ್ತು ವೈವಿಧ್ಯತೆ ಇದೆ, ಪ್ರಾಂತ ವೈವಿಧ್ಯತೆ ಇದೆ, ತಲೆಮಾರಿನ ವೈವಿಧ್ಯತೆ ಇದೆ, ಮತ್ತೆ ಅನುಭವದ ಸಂಕೀರ್ಣತೆಯ ನೆಲೆ ಇದೆ. ಆಮೇಲೆ ಈ ಕವಿತೆಗಳನ್ನ ಬರೆದವರು
ನೇರವಾಗಿ ಸಾಹಿತ್ಯದ ವಿದ್ಯಾರ್ಥಿಗಳಾಗಿರೋ ಸಾಧ್ಯತೆ ಬಹಳ ಕಡಿಮೆ. ಸಾಹಿತ್ಯೇತರ ಕ್ಷೇತ್ರಗಳಲ್ಲಿ ತಮ್ಮ ಬದುಕನ್ನು ರೂಪಿಸ್ಕೊಂಡವರು ಈ ಸಂಕಲನಕ್ಕೆ ಕವಿತೆಗಳನ್ನ ಬರೆದವರಿದ್ದಾರೆ. ಹೀಗಾಗಿ ಈ ಸಂಕಲನಕ್ಕೆ ಪ್ರಾಪ್ತವಾಗಿರುವ ಈ ಪ್ರಜಾಸತ್ತಾತ್ಮಕತೆ, ಡೆಮೊಕ್ರಟೈಸೇಷನ್ ಆಫ್ ಐಡಿಯಾಸ್ ಅಂತ ಏನ್ ಹೇಳ್ತೀವೋ ಅದು ಈ ಸಂಕಲನದ ಕವಿತೆಗಳ ದೊಡ್ಡ ಗುಣ. ದ ಗ್ರೇಟ್ ಹೈಟ್ ಇಟ್ ಹ್ಯಾಸ್ ರೀಚ್ಡ್ ಥ್ರೂ ದ ಲೆನ್ಸ್ ಆಫ್ ಡೆಮೊಕ್ರಟೈಸೇಷನ್ ಅಂತ ಹೇಳ್ಬೇಕು ಈ ಸಂಕಲನ. ಯಾಕೆ ಡೆಮೊಕ್ರಟೈಸೇಷನ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ಬರೆದಿರುವ ಕವಿಗಳಿದಾರಲ್ಲ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಪ್ರದೇಶಕ್ಕೆ ಸೇರಿದ್ರು. ಎಲ್ಲೋ ಒಂದು ಗುಂಪಿನ ಜನ ಬರೆದಾರೆ, ಎಲ್ಲೋ ಒಂದು ಆಲೋಚನೆ ಜನ ಬರೆದ ಕವಿತೆಗಳಿದು ಅಂತ ಅನ್ಸೋದಿಲ್ಲ. ಆದ್ರೆ ಇವರ ನಡುವಿನ ಸಂಬಂಧದ ಸೇತುವೆ ಯಾವುದು ಅಂತ ಹೇಳಿದ್ರೆ ಅಂಧತ್ವದ ಮೂಲಕ ರೂಪುಗೊಂಡ ಸಂವೇದನೆಗಳು. ಅಂಧತ್ವ ಹುಟ್ಟು ಹಾಕಿದ ಸಂವೇದನೆಗಳ ಮೂಲಕ ಇವರೆಲ್ಲ ಒಂದು ಧ್ವನಿ ನಿಮ್ದು ಮ್ಯೂಟ್ ಆಯ್ತು. ಹಾ ಮೂರ್ತಿ ಸರ್, ಧ್ವನಿ ಕಟ್ ಆಯ್ತು. ಬರ್ತಾ ಇಲ್ಲ. ಅರವಿಂದ್ ಅವ್ರು ಕೇಳಿಸ್ತಿದ್ಯಾ? ರಮೇಶ್ ಸರ್ ಕೇಳಿಸ್ತಾ ಇಲ್ಲ. ಇಲ್ಲ ಇಲ್ಲ, ಅವರು ಅದೇ ಮ್ಯೂಟ್ ಅಲ್ಲಿ ವಾಪಸ್ ಇದ್ದಾರೆ. ಯಾವ್ದೋ ಕಾಲ್ ಬಂದಿರ್ಬೇಕು. ಹಾ ಕೇಳಿಸ್ತಾ ಇದೆ. ರಮೇಶ್ ಸರ್, ಬೇರೆಯವರು ಮಾತಾಡ್ತಿರ್ತೀರಾ ಹೆಂಗೆ? ಇಲ್ಲ ಅವರೇ ಕಂಟಿನ್ಯೂ ಮಾಡ್ಬೇಕಾ? ರಮೇಶ್ ಕುಮಾರ್ ಸರ್, ಕಂಟಿನ್ಯೂ, ಮಲ್ಲಪ್ಪ ಅವ್ರಿಗೆ ಕಂಟಿನ್ಯೂ. ಈಗ ಅನ್ಮ್ಯೂಟ್ ಅಲ್ಲಿ ಇದಾರೆ ಅವರು, ಬಟ್ ರಮೇಶ್ ಕುಮಾರ್ ಸರ್, ಅರವಿಂದ್ ಸರ್, ಅವ್ರದ್ದು ಅನ್ಮ್ಯೂಟ್ ಮಾಡಕ್ಕಾಗತ್ತಾ ನೋಡಿ ಸರ್. ಮಲ್ಲಪ್ಪ ಬಂಡಿತಾನೆ ಅವ್ರು ಯಾರು ಕೇಳಿಸ್ತಾ ಇದೆ ಬಂಡಿ ಎಸ್ ಸರ್, ಮಲ್ಲಪ್ಪ ಬಂಡಿ ಅಂತ. ಹಾ ಅನ್ಮ್ಯೂಟ್ ಅಲ್ಲೇ ಇದಾರೆ ಅವರು. ಮಾತಾಡ್ತಾ ಇದೀನಲ್ಲ, ಕೇಳಿಸ್ತಿಲ್ವಾ? ಹಾ ಇವಾಗ ನಿಮ್ದು ವಿಡಿಯೋ ಆನ್ ಆಗಿದೆ, ಅದಕ್ಕೆ ಮೋಸ್ಟ್ಲಿ ಪ್ರಾಬ್ಲಮ್ ಆಗ್ತಿದೆ ಅನ್ಸುತ್ತೆ. ವಿಡಿಯೋ ಆಫ್ ಮಾಡ್ಕೊಂಬಿಡಿ ಸರ್. ವಿಡಿಯೋ ಈಗ ಕೇಳಿಸ್ತಾ ಇದೆಯಲ್ಲ? ಹಾ ಕೇಳಿಸ್ತಾ. ಓಕೆ. ಒಂದು ಪ್ರಜಾಸತ್ತಾತ್ಮಕ ಕ್ರಮ ಈ ಸಂಕಲನಕ್ಕೆ ಪ್ರಾಪ್ತವಾಗಿದೆ. ನಾನು ಆಗ್ಲೇ ಮಾತಾಡ್ತಿದ್ದೆ, ಏನು ಅಂತ ಹೇಳಿದ್ರೆ ಮುಖ್ಯಧಾರೆಯ ಸಾಹಿತ್ಯ ಪರಂಪರೆಯಲ್ಲಿ ಹಲವು ಏನ್ ನಿರ್ಮಾಣ ಆಗಿವೆ ಅಂತ ಹೇಳಿದ್ರೆ ಸಂಧಿಗೊಂದಿಗಳು ನಿರ್ಮಾಣ ಆಗಿರೋದು, ನಿರ್ದಿಷ್ಟ ವಿಚಾರಧಾರೆಯ ಕವಲನ್ನ ಪ್ರತಿನಿಧಿಸುವವರ ಕವಿತೆಗಳನ್ನ ಆಯ್ಕೆ ಮಾಡಿಕೊಳ್ಳೋದು, ಈ ತರದ್ದೆಲ್ಲ ಅಂಥ ಮಿತಿಗಳನ್ನ ಈ ಸಂಕಲನ ದಾಟಿದೆ ಅನ್ನೋದೇ ಬಹಳ ಮುಖ್ಯವಾದದ್ದು. ಇನ್ನ ಈ ಸಂಕಲನದಲ್ಲಿ ಅನೇಕ ಸ್ತ್ರೀಯರು ತಮ್ಮ ಕವಿತೆಗಳನ್ನ ಬರೆದಿರೋದು ಬಹಳ ಅಂಧ ಸಮುದಾಯದ ಬರಹಗಾರರಲ್ಲಿ ಲಿಂಗ ಸಮಾನತೆಯ ನೆಲೆಗಳು ಯಾವ ಧೋರಣೆಯಿಂದ ಹೊರಟು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ನೀಡುತ್ತೆ ಅನ್ನೋ ಕಾರಣಕ್ಕೆ. ಸೊ ಹೀಗೆ ವಸ್ತು ವೈವಿಧ್ಯ, ಪ್ರಾಂತ ವೈವಿಧ್ಯ, ಅನುಭವದ ಸಂಕೀರ್ಣತೆ, ಆಲೋಚನಾ ವೈವಿಧ್ಯ ಮತ್ತೆ ಸ್ನಿಗ್ಧ ಭಾವದ ನಿರೂಪಣೆ, ಹೀಗೆ ಅನೇಕ ಆಯಾಮಗಳು ಈ ಸಂಕಲನಕ್ಕಿವೆ. ಪ್ರೀತಿ ಪ್ರೇಮ ಹಿಡ್ಕೊಂಡು ಸ್ತ್ರೀ ಸಂವೇದನೆ ಎಲ್ಲ ವರೆಗೂ ಬೇರೆ ಬೇರೆ ನೆಲೆಗಳ ಅಭಿವ್ಯಕ್ತಿ ಕ್ರಮಗಳ ಮಂಡನೆ ಈ ಸಂಕಲನದಲ್ಲಿ ಬಂದಿದೆ. ಸಾಮಾಜಿಕ ಸಂಕಟಗಳಿಗೆ
ಪ್ರತಿಕ್ರಿಯಿಸುವಂತಹ ಸಂವೇದನಶೀಲವಾದ ಒಂದು ಅಭಿವ್ಯಕ್ತಿ ಕೂಡ ಈ ಸಂಕಲನದ ಅನೇಕ ಕವಿತೆಗಳಲ್ಲಿ ದಟ್ಟವಾಗಿ ಕಾಣಿಸ್ಕೊಳ್ತದೆ. ಇಲ್ಲಿ ಸಾಮಾಜಿಕ ವಿಮರ್ಶೆ, ವಿಡಂಬನೆ, ವಿಷಾದ, ವ್ಯಂಗ್ಯ ಈ ನೆಲೆಯ ಕವಿತೆಗಳು ಕೂಡ ಎಡೆ ಪಡೆದಿರೋದು ಗಮನಿಸ್ಬೇಕು. ಹೀಗೆ ಹೇಳ್ತಾ ಈ ಸಂಕಲನ ಯಾವ ಮೌಲ್ಯಗಳನ್ನ ಹೇಳಿಕ್ ಹೊರಟಿದೆ ಅಂತ ಗುರುತಿಸಿದ್ರೆ, ಅಂಧರ ಬದುಕಿನ ಸಂವೇದನೆಗಳ ಮೂಲಕ ಬೆಳಕಿನ ಧ್ಯಾನ, ಇದು ಅಂಥ ಬೆಳಕಿನ ಧ್ಯಾನವೊಂದರ ಅನುಸಂಧಾನ ಒಟ್ಟು ಈ ಸಂಕಲನದ ಒಳಗೆ ಏಕತ್ರವಾಗಿರುವ ಒಂದು ಏಕಸೂತ್ರ ಅಂತ ಹೇಳಬೇಕು. ಒಟ್ಟು ಇಲ್ಲಿ ಅಂಧರ ಬದುಕಿನ ದಟ್ಟ ಸಂವೇದನೆಗಳ ಒಳಗೆ ಒಂದು ಬೆಳಕಿನ ಧ್ಯಾನ. ಈ ಬೆಳಕು ಒಂದಲ್ಲ ಒಂದು ರೂಪದಲ್ಲಿ ಪ್ರತೀಕವಾಗಿ, ರೂಪಕವಾಗಿ, ಪ್ರತಿಮೆಯಾಗಿ, ಆಶಯವಾಗಿ ಈ ಸಂಕಲನದ ಕವಿತೆಗಳಲ್ಲಿ ಪ್ರಕಟವಾಗಿದೆ. ಉದಾಹರಣೆಗೆ ಹೇಳೋದಾದ್ರೆ ನಿಮ್ಗೆ ರಮೇಶ್ ಕುಮಾರ್ ಅವರ ಆತ್ಮಸಾಕ್ಷಿ ಅನ್ನೋ ಕವಿತೆ ಶುರು ಆಗೋ ಸಂದರ್ಭದಲ್ಲೇ ಬರುತ್ತಲ್ಲ, ನಾನು ನಿನ್ನನ್ನು ಕಾಣುವಂತೆ ಇದ್ರೆ, ಈ ಕಣ್ಣುಗಳು ನಿನ್ನನ್ನು ಕಾಣುವಂತಿದ್ರೆ, ನಿನ್ನನ್ನು ನೋಡಿ ಮಾತಾಡುವಂತಿದ್ರೆ ಅಂತ ಶುರು ಆಗೋದ್ರಿಂದಲೇ ನಾವು ಈ ಮೊದಲ ಕವಿತೆ ಇದೆಯಲ್ಲ, ನನ್ನ ಕಣ್ಣುಗಳು ನಿನ್ನನ್ನ ನೋಡುವಂತಿದ್ದರೆ, ನನ್ನ ಕಣ್ಣುಗಳು ನಿನ್ನನ್ನು ನೋಡಿ ಮಾತನಾಡುವಂತಿದ್ರೆ ಅಂತ ಶುರು ಆಗುತ್ತಲ್ಲ, ಅಲ್ಲಿಂದ ಶುರುವಾಗಿ ಸಂಕಲನದ ಕೊನೆವರೆಗೂ ಜಗತ್ತನ್ನು ಕಾಣುವ ಹಂಬಲ, ಅಭಿಲಾಷೆ, ಆಶಯ ಇಟ್ಕೊಂಡಂಥವು. ಇಂತಹ ಹಂಬಲ, ಆಶಯ ಮತ್ತು ಅಭಿಲಾಷೆಗಳ ಹಿಂದಿನ ಒತ್ತಾಸೆ ಯಾವುದು ಅಂತ ಹೇಳಿದ್ರೆ, ಅನೂಹ್ಯವಾದ ಅನುಭವವೊಂದಕ್ಕೆ ತನ್ನನ್ನು ತೆರೆದುಕೊಳ್ಳುವ, ತಾನು ಆ ಅನುಭವದ ಭಾಗವಾಗಿ ಲೋಕದ ಎಲ್ಲ ಪಾಪ ಪುಣ್ಯಗಳ ತಕ್ಕಡಿಯ ತೂಗುವಿಕೆಯಲ್ಲಿ ತನ್ನನ್ನ ಮುಳ್ಳಾಗಿಯೋ ತಕ್ಕಡಿಯ ಭಾಗವಾಗಿಯೋ ನಿಲ್ಲಿಸಿಕೊಂಡು ಜಗತ್ತನ್ನ ಗ್ರಹಿಸುವ ನೆಲೆ ಈ ಕವಿತೆ ಎಲ್ಲ ಕವಿತೆಗಳಿಗೆ ಪ್ರಕಟವಾಗಿದೆ. ಇಲ್ಲಿ ಈ ಸಂಕಲನದಲ್ಲಿ ಸತ್ವಶೀಲವಾದ ಕವಿತೆಗಳ ಪಾಲು ಸುಮಾರು ಅರ್ಧದಷ್ಟಿದೆ. ಇನ್ನ ನಿಸ್ಸಾರವಾದ ಸಂಗತಿಗಳು ಅನೇಕ ಕವಿತೆಗಳಲ್ಲಿವೆ. ಆದ್ರೆ ಸಮುದಾಯವೊಂದು ಅಕ್ಷರ ಲೋಕಕ್ಕೆ ತನ್ನನ್ನು ತೆರೆದುಕೊಂಡಾಗ, ತನ್ನ ಮಾತಿಗೆ ಧ್ವನಿ ಕೊಡಲು ಹೊರಟಾಗ, ಅದರೊಳಗಿನ ಉತ್ಸಾಹ, ಸಂಭ್ರಮ, ಹುರುಪು ಅದೆಲ್ಲ ಈ ಸಂಕಲನದ ಪ್ರತಿ ಕವಿತೆಯ ಸಾಲು ಸಾಲುಗಳಲ್ಲೂ ವ್ಯಗ್ಗಳವಾಗಿ ಮೂಡಿ ನಿಂತಿದೆ. ಇಲ್ಲಿರುವ ನಿಸ್ಸಾರವನ್ನೆಲ್ಲ ದಾಟಿಸಿ ಅಥವಾ ನಿಸ್ಸಾರ ಸಂಗತಿಗಳನ್ನೆಲ್ಲ ತೆರೆಗೆ ಸರಿಸಿ ಈ ಉತ್ಸಾಹ, ಸಂಭ್ರಮ, ಹುರುಪು ಮತ್ತು ಆಶಾವಾದಗಳಿದೆಯಲ್ಲ, ಅವು ಇಡೀ ಕವಿತೆಯ ಒಟ್ಟು ಯಶಸ್ಸನ್ನ, ಸಂಕಲನದ ಒಟ್ಟು ಯಶಸ್ಸನ್ನ ಸಾಧ್ಯವಾಗುವಂತೆ ಅಥವಾ ನಮಗೆ ಬೆರಗು ಹುಟ್ಟಿಸುವ ಹಾಗೆ ಮಾಡಿರೋದು. ಇನ್ನು ನಮ್ಗೆ ಈ ಸಂಕಲನದಲ್ಲಿ ಇರುವ ಕವಿತೆಗಳ ಧೋರಣೆ ಏನು, ಆಶಯ ಏನು, ಅಭಿವ್ಯಕ್ತಿಯ ನೆಲೆ ಏನು ಅಂತ ಚರ್ಚೆ ಮಾಡೋಕೆ ಹೊರಟ್ರೆ, ನಮ್ಮ ಸಾಹಿತ್ಯ ಮೀಮಾಂಸೆಗಳಲ್ಲೆಲ್ಲ ಸಾಹಿತ್ಯ ಚರ್ಚೆಗಳಲ್ಲಿ ಎತ್ತುವ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಾಹಿತ್ಯ ಯಾಕಾಗಿ ಅಂತ. ಇದನ್ನ ಉತ್ತರಿಸಲಿಕ್ಕೆ ಎರಡು ಸಿದ್ಧಾಂತಗಳು ಮೂಲಭೂತವಾಗಿ ಪ್ರಯತ್ನ ಮಾಡಿದ್ರು. ಕಲೆಗಾಗಿ ಕಲೆ ಅಂತ ಹೇಳಿ ಒಂದು ಸಿದ್ಧಾಂತ, ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ. ಇನ್ನೊಂದು ಜೀವನಕ್ಕಾಗಿ ಕಲೆ ಅಂತ, ಆರ್ಟ್ ಫಾರ್ ಲೈಫ್ ಸೇಕ್ ಅಂತ. ಕಲೆಯ ಪರಮ ಉದ್ದೇಶ ಬರೀ ಆನಂದ ಅಂತ ಒಂದು ಸಿದ್ಧಾಂತ ಹೇಳಿದ್ರೆ, ಇನ್ನೊಂದು ಸಿದ್ಧಾಂತ ಏನ್ ಹೇಳುತ್ತಂದ್ರೆ, ಕಲೆ ಜೀವನದ ಸತ್ಯವನ್ನ, ಜೀವನದ ಅರ್ಥಗಾರಿಕೆಯನ್ನ ವ್ಯಾಖ್ಯಾನಿಸುವ ಪ್ರಯತ್ನ ಅಂತ, ಇಂಟರ್ಪ್ರಿಟೇಷನ್ ಆಫ್ ಲೈಫ್ ಅಂತ. ಅಂದ್ರೆ ಕಾವ್ಯ ಜೀವನವನ್ನ ಅರಿಯುವ, ವ್ಯಾಖ್ಯಾನಿಸಿಕೊಳ್ಳುವ, ಗ್ರಹಿಸುವ ಒಂದು ಮಾಧ್ಯಮ ಅಂತ ಕಾವ್ಯ ಅಂದ್ರೆ ಜೀವನಕ್ಕಾಗಿ ಕಲೆ ಅನ್ನೋ ಸಿದ್ಧಾಂತ ಹೇಳ್ತೀವಿ. ಕಲೆಯ ಪರಮ ಉದ್ದೇಶ ಆನಂದ ಎನ್ನುವ ಸಾಂಪ್ರದಾಯಿಕ ತಿಳುವಳಿಕೆಯನ್ನು ದಾಟಿ ನಾವು
ಕಲೆಯ ಪರಮ ಉದ್ದೇಶ ಜೀವನಕ್ಕಾಗಿ, ಜೀವನದ ಸಾರಸತ್ವವನ್ನ ಅರಗಿಸ್ಕೊಳ್ಳೋದಕ್ಕಾಗಿ ಅಂತ ಗ್ರಹಿಸೋದಾದ್ರೆ ಅಂತಹ ಸಾರಸತ್ವದ ಹಲವು ಅಮೃತದ ಬಿಂದುಗಳು ಈ ಸಂಕಲನದ ಕವಿತೆಗಳಲ್ಲಿ ಏನಾಗಿವೆ, ಹೆಚ್ಚಾಗಿವೆ. ಸೊ ಹೀಗಾಗಿ ಕಾವ್ಯ ಯಾಕಾಗಿ ಅನ್ನೋ ಪ್ರಶ್ನೆಗೆ, ಕಾವ್ಯ ಜೀವನಕ್ಕಾಗಿ, ಜೀವನದ ಬಹುಸ್ತರಗಳನ್ನ ಮತ್ತು ಬಹುಧ್ವನಿಗಳನ್ನ ಅರ್ಥೈಸ್ಕೊಳ್ಳೋದಕ್ಕಾಗಿ ಅಂತಾದ್ರೆ ಅಂಧ ಸಮುದಾಯದ ಬದುಕಿನ ಹಲವು ಸ್ತರಗಳನ್ನ, ಜೀವನದ ಹಲವು ಮುಖಗಳನ್ನ, ಸಂಭ್ರಮ ಮತ್ತು ಸಂಕಟ ಎರಡು ಅಂಥ ಅನಾವರಣ ಈ ಸಂಕಲನದ ಕವಿತೆಗಳಲ್ಲಿ ಇದೆ. ಇವನ್ನ ಓದ ಬಯಸುವ ಯಾರಾದರೂ ಪ್ರವೇಶ ಮಾಡಿದ್ರೆ ಇವುಗಳ ಒಳಗೆ ಕಂಡುಬರುವ ದರ್ಶನ ಇದೆಯಲ್ಲ, ಅದು ಜೀವನವನ್ನ ಬೆರಗುಗಣ್ಣಿನಿಂದ ನೋಡುವ, ಹೊಸ ಆಲೋಚನೆಗಳಿಗೆ ತೆರೆದುಕೊಳ್ಳುವುದಕ್ಕೆ ದಾರಿ ಮಾಡಿಕೊಡುವ ಹಾಗೆ ಇದೆ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಏನಿದೆ ಇದರಲ್ಲಿ ಅಂಥದ್ದು ಅಂತ ಹೇಳಿದ್ರೆ, ಜಗತ್ತನ್ನ ಹಳಿಯದೆ ಅದರ ಎಲ್ಲ ದುರಾಚಾರಗಳನ್ನೇ ಮಾತ್ರ ಎತ್ತಿ ಹೇಳದೆ ತನ್ನನ್ನೇ ತಾನು ಬಗೆದುಕೊಳ್ಳುವ, ತನ್ನ ಮೂಲಕ ಜಗತ್ತನ್ನು ನಿರ್ವಚಿಸುವ ಪ್ರಯತ್ನ ಈ ಸಂಕಲನದ ಬಹಳಷ್ಟು ಕವಿತೆಗಳಿಗೆ ಇದೆ. ಯಾವುದು, ಎಲ್ಲಿ ಅಂತ ನೀವು ಕೇಳಿದ್ರೆ, ಈ ಆತ್ಮಸಾಕ್ಷಿ ಅನ್ನೋ ಒಂದ್ ಕವಿತೆ, ಆತ್ಮದ ಹಾಡು, ಆಮೇಲೆ ಸದಾಚಾರದಿ ಪದ್ಯ ಬರೆಯುವೆ, ಕಾವ್ಯ ಯಾಕಾಗಿ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳೋ ಪದ್ಯ, ಪ್ರಾರ್ಥನೆ ಅಂತ ಹರೀಶ್ ಅವ್ರದ್ದೊಂದು ಪದ್ಯ, ಅಂತರಂಗದ ಬೆಳಕು ಅಂತ, ಆಮೇಲೆ ವಿಪರ್ಯಾಸ ಅಂತ ಒಂದ್ ಕವಿತೆ, ಬಹಳ ಮಾರ್ಕ್ಸ್ವಾದಿ ದೃಷ್ಟಿಯಿಂದ ರೂಪಿತವಾದ ಸಂವೇದನೆಗಳನ್ನ ಪ್ರತಿನಿಧಿಸುವ ಒಂದ್ ಕವಿತೆ ಅದು. ಆಮೇಲೆ ಈ ತರದ ಕವಿತೆಗಳನ್ನ ನೋಡಿದ್ರೆ ಕಾವ್ಯ ಯಾಕಾಗಿ ಅಂದ್ರೆ ಜೀವನಕ್ಕಾಗಿ ಮತ್ತು ಬರೀ ಲೋಕವನ್ನ ಹಳೆಯುವುದಕ್ಕಾಗಿ ಅಲ್ಲ, ನನ್ನ ಕನ್ನಡಿಯ ಮೂಲಕ ಜಗತ್ತನ್ನ ಅರ್ಥೈಸುವ ಪ್ರಯತ್ನ ಅನ್ನೋ ಹಾಗೆ ಇರುವ ಕವಿತೆಗಳು. ಹಾಗಾಗಿ ಜೀವನಕ್ಕಾಗಿ ಸಾಹಿತ್ಯ ಅಥವಾ ಕಲೆ ಜೀವನಕ್ಕಾಗಿ ಎನ್ನುವ ಧೋರಣೆಯಿಂದ ಹೊರಟಾಗ ಕಾವ್ಯದ ಆಕರ ಯಾವುದು ಅಂತ ಹೇಳಿದ್ರೆ ದುಃಖ ಅಂತ ಹೇಳಬೇಕು. ಸಾರು, ಸಫರಿಂಗ್ ಈಸ್ ದ ಓನ್ಲಿ ಸೋರ್ಸ್ ಫಾರ್ ದ ರೈಟರ್ಸ್ ಟು ರೈಟ್ ದೇರ್ ಪೋಯಟ್ರಿ. ದುಃಖವೇ ಕಾವ್ಯದ ಮೂಲ ಆಕರ ಅನ್ನೋದನ್ನ ಈ ಸಂಕಲನದ ಅನೇಕ ಕವಿತೆಗಳು ನಮ್ಗೆ ತೋರಿಸುತ್ತವೆ. ದುಃಖವೇ ಈ ಸಂಕಲನದ ಅಂದ್ರೆ ಕಾವ್ಯದ ಹುಟ್ಟಿನ ಮೂಲ ನೆಲೆಯ ದುಃಖ ಅನ್ನೋದನ್ನ ಹೇಳುವ ಅನೇಕ ಕವಿತೆಗಳು ಇಲ್ಲಿವೆ. ಅದರಲ್ಲಿ ನಾನು ಹೆಸರು ಹೇಳಬಹುದಾದಂತಹ ಕವಿತೆಗಳು ಅಂತ ಹೇಳಿದ್ರೆ ನಿರ್ಭೀತರು, ವಿಪರ್ಯಾಸ, ಆತ್ಮದ ಹಾಡು, ಆಮೇಲೆ ಅಂತರಂಗದ ಬೆಳಕು, ಅಂಗವಿಕಲತೆ, ದಿವ್ಯದೀಪಿಕೆ, ಕಾಗೆ ಮುಟ್ಟಿದಾಗ ನರಸಿಂಹಮೂರ್ತಿ ಅವರ ಕವಿತೆ, ಆಮೇಲೆ ಪ್ರೀತಿಬಾಧೆ, ವಿಧಿ ಆಟ, ಈ ತರದ ಕವಿತೆಗಳೆಲ್ಲ ಗಮನಿಸಿದಾಗ ಕಾವ್ಯದ ಮೂಲ ಆಖರ ಯಾವುದು ಅಂತ ಹೇಳಿದ್ರೆ ದುಃಖ ಅನ್ನೋದನ್ನ ಸ್ಪಷ್ಟವಾಗಿ ಗುರುತಿಸುವ ಹಾಗೆ ಈ ಕವಿತೆಗಳಿವೆ. ಇನ್ನು ಇಂತಹ ಸಂಕಲನ ಬರೆಯುವಾಗ ಅಂದ್ರೆ ಸಿದ್ಧಪಡಿಸುವಾಗ ಸಂಪಾದಕರಿಗೆ ಒಂದು ತಾಟಸ್ಥ್ಯ ಏನ್ ಪ್ರಾಪ್ತ ಆಗಿದೆ ಇಲ್ಲಿ ಅಂತ ಹೇಳಿದ್ರೆ, ನಾವು ಬುಲ್ಲೋ ಅಂತ ಒಬ್ಬ ಸೌಂದರ್ಯ ಮೀಮಾಂಸಕ ಏನ್ ಹೇಳ್ತಾನಂದ್ರೆ, ಬರಹಗಾರರೇ ಆಗ್ಲಿ ಸಂಪಾದಕರೇ ಆಗ್ಲಿ ಸಹೃದಯರೇ ಆಗ್ಲಿ ಕಾವ್ಯವನ್ನು ಓದುವಾಗ ಒಂದು ತಾಟಸ್ಥ್ಯ ದೂರದಲ್ಲಿ ನಿಂತ್ಕೊಂಡು ಗ್ರಹಿಸಬೇಕು ಅಂತ. ಅಂದ್ರೆ ಸೈಕಿಕಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ಮನೋದ. ಈ ಸಂಕಲನದಲ್ಲಿ ಬರೆಯುತ್ತಿರುವ ಅನೇಕ ಕವಿಗಳಿಗೆ ಈ ಸೈಕಿಕಲ್ ಡಿಸ್ಟೆನ್ಸ್ ಪ್ರಾಪ್ತವಾಗಿದೆ. ಏನಿದು ಸೈಕಿಕಲ್ ಡಿಸ್ಟೆನ್ಸ್ ಅಂದ್ರೆ, ನಮಗೆ ಲೋಕದಲ್ಲಿ ಆದ ಅನುಭವವನ್ನ ಕಲೆಯಾಗಿ ಅರಳಿಸುವುದು ಹೇಗೆ ಅಂತ. ನಾವು ಅನುಭವಿಸಿರುವ ಯಾತನೆ, ನೋವು, ಸಂಕಟ, ಹಿಂಸೆ, ಶೋಷಣೆ, ಅನ್ಯಾಯ, ಅಸಮಾನತೆ, ದಬ್ಬಾಳಿಕೆ ಏನೇ ಇರಲಿ, ಅದು ಲೋಕಾನುಭವ. ಅಂತಹ ಲೋಕಾನುಭವ ಕಲಾನುಭವ ಆಗುವಾಗ ನನಗೆ ಮಾತ್ರ ಆದದ್ದು ಅಂತ ಬರೆದ್ರೆ ಕಾವ್ಯ ಆಗೋದಿಲ್ಲ. ಈ ಶೋಷಣೆ, ಅಸಮಾನತೆ, ಅನ್ಯಾಯ, ದಬ್ಬಾಳಿಕೆ ನನ್ನಂತಹ
ವಂಚಿತ ಅಥವಾ ಅಂಚಿನ ಸಮುದಾಯದ ಎಲ್ಲ ಮನುಷ್ಯರು ಅನುಭವಿಸುವ ಒಂದು ಯಾತನೆ ಅನ್ನೋ ಹಾಗೆ ಬರಿಬೇಕು. ಇದು ಕಲಾನುಭವ. ಅಂದ್ರೆ ವೈಯಕ್ತಿಕವಾದ ಅನುಭವ ಒಂದು ಸಾರ್ವತ್ರೀಕರಣಗೊಂಡಾಗಲೇ ಕಾವ್ಯದ ಯಶಸ್ಸು. ಅಂತಹ ಯಶಸ್ಸಿನ ಶಿಖರಗಳು ಈ ಸಂಕಲನದ ಅನೇಕ ಕವಿತೆಗಳಿವೆ. ಹೀಗೆ ಹೇಳಿದ ಕೂಡಲೇ ನಮ್ಮ ವಿಮರ್ಶೆಯನ್ನ ಕೇಳುವವರು, ಓದುವವರು ಏನ್ ಅನ್ಕೋಬಹುದು ಅಂದ್ರೆ, ಹಾಗಾದ್ರೆ ಇದರಲ್ಲೆಲ್ಲ ಇರೋದು ಹೊಳೆಯುವ ಬಂಗಾರ ಅಂತ ಹೇಳಿ. ಹಾಗಲ್ಲ. ನಿಷ್ಠುರ ನೆಲೆಯಿಂದ ನೋಡುವಾಗ ಒಂದು ತಾಟಸ್ಥ್ಯ ಪ್ರಾಪ್ತ ಆಗಿದೆ ಅನ್ನೋದೇ ಸತ್ಯ. ಏನದು ಅಂತ ಹೇಳಿದ್ರೆ, 70ರ ದಶಕದಲ್ಲಿ, ನಾ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, 70ರ ದಶಕದಲ್ಲಿ ನಮ್ಮಲ್ಲಿ ದಲಿತ ಬಂಡಾಯ ಸಾಹಿತ್ಯ ಚಳವಳಿ ಆರಂಭ ಆದಾಗ ಸಾಮಾಜಿಕ ಅಸಮಾನತೆ, ಅನ್ಯಾಯ, ಶೋಷಣೆ, ಜಾತೀಯತೆ ಇವುಗಳನ್ನು ಕುರಿತು ಬರೆಯೋದಕ್ಕೆ ಹೊರಟವರೆಲ್ಲ ಎತ್ತರ ಧ್ವನಿಯಲ್ಲಿ ಸಮಾಜದ ವಿರುದ್ಧ ಪ್ರತಿಭಟನಾತ್ಮಕವಾಗಿ ಬರುತ್ತೆ. ಹಾಗೆ ಬರೆಯುವುದು ಆ ಕಾಲದ ಚಾರಿತ್ರಿಕ ಅನಿವಾರ್ಯ ಮತ್ತು ಆ ಕಾಲದ ಚಾರಿತ್ರಿಕ ಒತ್ತಡ ಕೂಡ ಆಗಿತ್ತು. ಇಕ್ಕಿರಲ್ಲ ಒದಿರಲ್ಲ ಈ ಮಕ್ಕಳ ಚರ್ಮ ಎಬ್ಬರಲ್ಲ ಎನ್ನುವ ಆವೇಶಪೂರ್ಣವಾದ ದಾಟಿಯಲ್ಲಿ ಬರೆಯುವ ಒಂದು ಕಾಲ ಸಂದರ್ಭ. ಆದ್ರೆ ನಮ್ಮ ಸಮುದಾಯದವರಿಗೆ ಧ್ವನಿ ಬಂದಾಗ ಈ ತರದ ಆವೇಶವಾಗಲಿ, ರಸಾವೇಶವಾಗಲಿ, ಹುಚ್ಚಾಗಲಿ, ಉದ್ವೇಗ ಆಗಲಿ ಇಲ್ಲ. ಸಾಮಾಜಿಕ ವಿಘಟನೆಗಳನ್ನ ಅದೆಷ್ಟು ನಯವಾಗಿ ಹೇಳಬಹುದೋ ಅದೆಷ್ಟು ಸಂಯಮದಿಂದ ಹೇಳಬಹುದೋ ಆ ಸಂಯಮದ ಎಲ್ಲ ಮಿತಿಗಳ ಒಳಗೆಯೇ ಹೇಳಿದ್ದಾರೆ ಅನ್ನೋದೇ ನಮಗೆ ಇವರಿಗೆ ಕಲೆಯನ್ನು ಕುರಿತ ಇವರ ದೃಷ್ಟಿಕೋನ ಎಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕಿರುವ ಒಂದು ಬೆಳಕಿಂಡಿ ಅಂತ ನಾನು ಭಾವಿಸ್ತೀನಿ. ಇಟ್ಸ್ ಅನ್ ವಿಂಡೋ ಟು ಅಂಡರ್ಸ್ಟ್ಯಾಂಡ್ ದರ್ ಆರ್ಟಿಸ್ಟಿಕ್ ವ್ಯೂ ಟುವರ್ಡ್ಸ್ ದ ಸೊಸೈಟಿ ಆಸ್ ವೆಲ್ ಆಸ್ ದ ಎಸ್ಥೆಟಿಕ್ಸ್. ಅಂದ್ರೆ ನಾನು ಹೀಗೆ ಹೇಳುವಾಗ ಆ ಕಾಲದ ಚಾರಿತ್ರಿಕ ಒತ್ತಡ ಮತ್ತು ಆ ಕಾಲದ ಚಾರಿತ್ರಿಕ ಸಂದರ್ಭ ಏನಿತ್ತು 70ರ ದಶಕ, ಅದನ್ನ ನಾನು ಅಲ್ಲಗಳಿತಾ ಇಲ್ಲ. ಮೂಕನಿಗೆ ಬಾಯಿ ಬಂದಾಗ ಇದ್ದ ಉತ್ಸಾಹ, ಆವೇಶ, ರೊಚ್ಚು, ಪ್ರತಿಭಟನೆ, ಎತ್ತರದ ಧ್ವನಿ ಅವು ಇಳಿದು ಈಗ ಬಹಳ ಪ್ರೌಢವಾದ ಸಾಹಿತ್ಯ ಅಲ್ಲೆಲ್ಲ ನಿರ್ಮಾಣ ಆಗಿದೆ. ಆ ಪ್ರೌಢತೆಯ ನಮ್ಗೆ ಇನ್ನೂ ಪ್ರಾಪ್ತ ಆಗಿಲ್ಲ ಅನ್ನೋದು ನಿಜ. ನಮ್ಮ ಸಮುದಾಯದ ಬರಹಗಾರರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಒಂದಷ್ಟು ಕವಿತೆಗಳಲ್ಲಿ ಅಂಥ ಸತ್ವಶಕ್ತಿ ಎಲ್ಲ ಇದೆ. ಆದ್ರೆ ಕಿರಿಚಾಟ ಇಲ್ಲ, ರಂಪಾಟ ಇಲ್ಲ, ಸಂಯಮದ ಸೀಮೆಯೊಳಗೆ ಕಲೆಯ ಮೂಲಕ ಏನನ್ನ, ಯಾವ ಅನುಭವವನ್ನ ಎಷ್ಟು ಸಂಕೀರ್ಣಗೊಳಿಸಿ ಹೇಳಬಹುದೋ, ಸಂಕೀರ್ಣತೆ ಕಾವ್ಯದ ಯಶಸ್ಸು ಅಂತ ಹೇಳ್ಬೇಕು. ಕಾಂಪ್ಲೆಕ್ಸಿಟಿ ಇಸ್ ದ ಒನ್ ಆಫ್ ದ ಮೈಲ್ ಸ್ಟೋನ್ ಟು ಅಂಡರ್ಸ್ಟ್ಯಾಂಡ್, ಮೈಲ್ ಸ್ಟೋನ್ ಆಫ್ ದ ಆರ್ಟಿಸ್ಟಿಕ್ ಕ್ರಿಯೇಷನ್ ಆಫ್ ದ ಪೋಯಟ್. ಆ ಅರ್ಥದಲ್ಲಿ ಒಂದು ಸಂಯಮ, ಒಂದು ಸಿದ್ಧಿ ಪ್ರಾಪ್ತವಾಗಿದೆ. ಅದೇನು ಅಂತ ಹೇಳಿದ್ರೆ, ಲೋಕವನ್ನು ಬರೀ ಹಳೆಯೋದಲ್ಲ. ಉದಾಹರಣೆ ಹೇಳೋದಾದ್ರೆ, ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅನ್ನೋದಕ್ಕೆ, ಮೊದಲು ಕವಿತೆ ಇತ್ತಲ್ಲ, ಆತ್ಮಸಾಕ್ಷಿ ಅನ್ನೋ ಕವಿತೆ. ನೀನು ನನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಒಬ್ರು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳಲಾಗದ ಅಸಾಧ್ಯತೆಯನ್ನು ಹೇಳ್ತಾ ಹೇಳ್ತಾ ಕೊನೆಗೆ ಬಂದು ನೀನ್ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಎಲ್ಲ ಬಂದು ವ್ಯಂಗ್ಯ, ವಿಷಾದ ಎಲ್ಲ ಮಾಡ್ತಾ ಕೊನೆಗೆ ಬಂದು ನಿಲ್ಲೋದು ಎಲ್ಲಿ ಅಂತ ಹೇಳಿದ್ರೆ, ನಾನ್ ನಿನ್ ಬೆನ್ನ ಹಿಂದೆ ಇದ್ದೇನೆ, ನಿನ್ ಜೊತೆ ಇದ್ದೇನೆ, ನಾನ್ ನಿನ್ ಜೊತೆ ಯಾವಾಗ್ಲೂ ಇರ್ತೇನೆ ಅಂತ ಇದೆಯಲ್ಲ. ಆಮೇಲೆ ಪ್ರೊಫೆಸರ್ ಹೊಂಬಾಳ್ ಅವ್ರದ್ದು ನಿರ್ಭೀತರ ಅನ್ನೋ ಕವಿತೆಯಲ್ಲಿ ಬರೋ ಬಹಳ ಅಮೂಲ್ಯವಾದ ದ್ರೋಣತನದಿಂದೆಮ್ಮ ಕೊಲ್ಲುವ ಜನಕ್ಕೆ ನಾವು ದಾರಿ ತೋರ್ಬೇಕು. ದ್ರೋಣತನದಿಂದೆಮ್ಮ ಕೊಲ್ಲುವ ಜನಕ್ಕೆ ನಾವು ದಾರಿ ತೋರ್ಬೇಕು ಅಂತ. ಅದು ದ್ರೋಣತನದಿಂದೆಮ್ಮ ಜೀವ ಕೊಲ್ಲುವ ಜನಕ್ಕೆ ಜಾವದ ದಾರಿಯನ್ನು ತೋರಿ ಜಯಗೊಳ್ಳುವೆವು ಅಂತ ಹೇಳೋದು. ಅಂದ್ರೆ ನೊಂದ ಬಂಧುತ್ವಕ್ಕೆ ನಿತ್ಯ ಜ್ಯೋತಿಗಳಾಗುವೆವು ಅಂತ ಹೀಗೆ ಹೇಳೋದಿದೆಯಲ್ಲ. ಆಮೇಲೆ ನಮ್ಮ ಕಂಬನಿಗಳಿಗೆ ಬಹುದೊಡ್ಡ ಘನತೆ ಇದೆ ಅಂತ ಹೇಳೋದು. ಈ ತರದಲ್ಲೆಲ್ಲ ಗಮನಿಸಿದಾಗ ನಮ್ಗೆ ಎಲ್ಲೂ ಏನಂತೀರಿ, ರೊಚ್ಚು, ಆವೇಶ ಅದು ಇಳಿದು ಕೊನೆಗೆ ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಮನ್ವಯದ ಹಾಡುವ ನೆಲೆಗೆ ಮತ್ತೆ ಬಂದು ನಿಲ್ತಾರೆ. ಆಮೇಲೆ ಅಂತರಂಗದ ಬೆಳಕು ಅನ್ನೋ ಕವಿತೆಯಲ್ಲಿ ಬಾಪು ಕಡೆಯವರು ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಅವ್ರ ಕವಿತೆಯ ಕೊನೆಯ ಸಾಲುಗಳೇನಿದೆಯಲ್ಲ ಅವು ಸೂಚಿಸ್ತಿರುವ ಆಶಯ ಕೂಡ ಇದೇನೆ.
ಆಮೇಲೆ ಮುಖವಾಡಗಳ ಯುದ್ಧ ನಿಲ್ಲಬೇಕು ಅನ್ನೋದಿದೆಯಲ್ಲ, ಇದರಲ್ಲಿ ಸಮಾಜಕ್ಕೆ ಆಗ್ರಹ ಇಲ್ಲ, ಬದಲಾಗಿ ಒಂದು ಏನಿದೆ ಅಂತ ಹೇಳಿದ್ರೆ ಒಂದು ತಿಳುವಳಿಕೆ ಮಂಡಿಸುವ ಪ್ರಯತ್ನ. ಇಂಥ ಕಲೆಗಾರಿಕೆ ಇದೆಯಲ್ಲ ಈ ಕವಿತೆಗಳ ಯಶಸ್ಸು. ಇನ್ನು ಈ ಸಂಕಲನದ ಬಹಳಷ್ಟು ಕವಿತೆಗಳು, ಸುಮಾರು 7-8 ಕವಿತೆಗಳು ಲೂಯಿ ಬ್ರೈಲ್ರನ್ನ ಕುರಿತಂತೆ ಇರೋದು ಬಹಳ ಸಹಜ ಅಂತ ಕಾಣಿಸುತ್ತೆ ನಂಗೆ. ನನ್ಗೆ ಒಂದೊಂದು ಕವಿತೆಯನ್ನು ಓದಿದಾಗ್ಲೂ ಒಂಥರ ನಾನು ಈ ಕವಿತೆಗಳನ್ನ ನಿಷ್ಠುರವಾಗಿ ವಿಮರ್ಶೆ ಮಾಡಬಲ್ಲೆ ಅಂತ. ಯಾಕಂದ್ರೆ ವಿಮರ್ಶಕನಿಗೂ ಒಂದು ಮಾನಸಿಕ ದೂರ ಬೇಕು. ಅವನು ಭಾವಾವೇಶದ ಹುಚ್ಚು ಹೊಳೆಯಲ್ಲಿ ತೇಲಬಾರದು. ನನಗೆ ಬ್ರೈಲ್ರನ್ನ ಕುರಿತು ಓದುವ ಕವಿತೆಗಳ ಸಂದರ್ಭದಲ್ಲೆಲ್ಲ ಹಾಗೆ ಅನಿಸ್ತಿತ್ತು. ಅದೆಂಥ ಒಬ್ಬರಂತೂ ಕೇಶವಮೂರ್ತಿ ಅವ್ರು ಏನ್ ಬರ್ದಿದ್ರು ಅಂತ ಹೇಳಿದ್ರೆ, ನಮ್ಮಂತವ್ರಿಗೆಲ್ಲ ಬೆಳಕಾಗ್ಲಿ ಅಂತಲೇ ನೀನ್ ಕಣ್ ಕಳ್ಕೊಂಡೆ ಅಂತ. ನನ್ಗೆ ಅದು ಅತಿಶಯೋಕ್ತಿಯ ಮಾತು, ಅತಿಶಯೋಕ್ತಿ ಅಥವಾ ಒಂದು ನಮ್ಮ ಸಾಹಿತ್ಯ ಬರವಣಿಗೆಯಲ್ಲಿ ಪ್ರೇಕ್ಷಾಲಂಕಾರ ಅಂತ ಅಂದ್ಕೊಂಡ್ರು ಅದನ್ನ ಒಂದ್ ಸಮುದಾಯದ ಸಾಂಸ್ಕೃತಿಕ ಅಸ್ಮಿತೆ ಅಥವಾ ಅದರ ಪ್ರಾತಿಭಾಷಿಕ ಶಕ್ತಿಯ ಅರಳುವಿಕೆಗೆ ಹೀಗೆ ಬರೆಯದೆ ಮತ್ತೆ ಹೇಗೆ ಬರಿಬೇಕು ಈ ಮಹಾತ್ಮ ಕೆಲಸ ಮಾಡಿದ ರೀತಿಯನ್ನು ಕುರಿತು ಅಂತ ಅನಿಸ್ಲಿಕ್ಕೆ ಶುರುವಾಯ್ತು. ಇಲ್ಲಿನ ಬಹಳಷ್ಟು ಕವಿತೆಗಳಲ್ಲಿ ಆಮೇಲೆ ಒಬ್ರು ಬರೆದಿದ್ದೇನಂದ್ರೆ ಶಿವಾನಂದ ಅಂತ, ಅವರು ಶಿವಾನಂದನ ಬಾಳಿಗೆ ಬೆಳಕಾದಿ ಅಂತ ಬ್ರೈಲ್ ಬಗ್ಗೆ ಬರ್ದಿದ್ದು, ಲೂಯಿ ಅವರ ಬಗ್ಗೆ. ಆಮೇಲೆ ಹೆಲೆನ್ ಕೆಲ್ಲರ್ ಬಗ್ಗೆ ದಿವ್ಯ ದೀಪಿಕೆ ಅಂತ ಒಂದು ಕವಿತೆ ಬಂದಿತ್ತು. ಇಂತಹ ಕವಿತೆಗಳು, ಈ ಕವಿತೆಗಳಲ್ಲಿ ಕಲಾತ್ಮಕವಾದದ್ದೇನೂ ಇಲ್ಲ, ಕಲೆ ದೃಷ್ಟಿಯಿಂದ ಇವು ಬಹಳ ಸೊರಗಿರೋ ಕವಿತೆಗಳು. ಆದ್ರೆ ವ್ಯಕ್ತಿ ಚಿತ್ರವೊಂದನ್ನ ಕವಿತೆಯಾಗಿಸುವಾಗ ಇರುವ ಬಿಕ್ಕಟ್ಟು ಇವುಗಳಿಗೂ ಪ್ರಾಪ್ತವಾಗಿದೆ. ವ್ಯಕ್ತಿ ಚಿತ್ರಗಳನ್ನ ಕಲೆಯಾಗಿಸುವಾಗ, ಅದು ಕವಿತೆಯ ರೂಪಕ್ಕೆ ಒಗ್ಗಿಸುವಾಗ ಇಂಥದ್ದೊಂದು ಬಿಕ್ಕಟ್ಟು ಇದ್ದೇ ಇರುತ್ತೆ. ಅಂತಹ ಬಿಕ್ಕಟ್ಟು ಮತ್ತು ಮಿತಿ ಈ ಎಲ್ಲ ಕವಿತೆಗಳಿಗೂ ಇದೆ. ಕಲೆಯ ದೃಷ್ಟಿಯಿಂದ ಇವು ಮುಖ್ಯವಲ್ಲ, ಆದ್ರೂ ಒಂದು ಸಮುದಾಯದ ಸಂವೇದನೆಯ ಪುನರ್ಜಾಗರಣದ ದೃಷ್ಟಿಯಿಂದ ಈ ಕವಿತೆಗಳಿಗೆ ಒಂದು ರೆಲೆವೆನ್ಸ್ ಪ್ರಾಪ್ತವಾಗಿದೆ ಅಂತ. ಇನ್ನು ಈ ಸಂಕಲನದ ಕವಿತೆಗಳಲ್ಲಿ ಬಹಳಷ್ಟು ಕವಿತೆಗಳು ಆಶಯಾತ್ಮಕವಾಗಿದೆ. ಅವು ಅಂದ್ರೆ ಹಿಂದೆಂದು ಅಥವಾ ಮುಂದೆಂದು ಈಡೇರದ ಆಶಯಗಳನ್ನ ಹಾಗಾಗಲಿ ಅಂತ ಬಯಸುವ ನೆಲೆಯಿಂದ ಹೊರಟವುಗಳು. ಆದ್ರೆ ಆ ಆಶಯಾತ್ಮಕತೆಗೆ ಆ ಆಶಯಾತ್ಮಕತೆ ಅಂತ ಏನಿದೆ ಮೋಟಿವ್, ಅದರೊಳಗೆ ಅಥೆಂಟಿಕ್ ಆದ ಪ್ರಾಮಾಣಿಕತೆ ಇದೆ. ಹಾಗೊಂದು ಕಾಲ ಬರಲಿ ಎನ್ನುವ ಸದಾಶಯವಿದೆ. ಅದು ಸುಮ್ಮನೆ ಭ್ರಮೆಯ ಲೋಕಕ್ಕೆ ಕಟ್ಟು ಬಿದ್ದು ಬರೆದ ಆಶಯವಲ್ಲ. ಅಂತಹ ಕವಿತೆಗಳು ಬಹಳಷ್ಟಿವೆ. ಉದಾಹರಣೆಗೆ ಪಿ.ವಿ. ನಾಗರಾಜ್ ಅವ್ರದ್ದೊಂದು ಕವಿತೆ ಇದೆ, ಹರಕುಲಿಂಗದ ಹುಡುಗಿಗೆ ಪ್ರೀತಿಗಾಗಿ ಧ್ವನಿ ಎತ್ತಬೇಕು ಅಂತ. ಅವೆಲ್ಲ ಆಶಯಾತ್ಮಕ ಕವಿತೆ. ಇನ್ನು ಈ ಸಂಕಲನದಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಬರೆದ ಕವಿತೆಗಳು ಅನೇಕ, ಬಹಳ ಕವಿತೆಗಳಿವೆ. ಆಮೇಲೆ ಹೆಣ್ಣನ್ ಕುರಿತು ಬರೆದ ಕವಿತೆಗಳು ಬಹಳ ಇವೆ. ಈ ವಿಷಯದಲ್ಲಿ ನಾನು ಒಂದು ಮಾತನ್ನ ಹೇಳೋದಾದ್ರೆ, ಕನ್ನಡ ಸಾಹಿತ್ಯ ಪರಂಪರೆ ಒಳಗೆ ಬರೆದ ಕವಿತೆಗಳಿಗೆಲ್ಲ ಕವಿಗಳೆಲ್ಲ ಹೆಣ್ಣನ್ ಕುರಿತು ಬರೆದದ್ರಲ್ಲಿ ತಮ್ಮ ಅರೆ ಆಯುಷ್ಯವನ್ನೆಲ್ಲ ಏನ್ ಮಾಡಿದ್ದಾರೆ, ವಹಿಸಿದ್ದಾರೆ ಬಹಳಷ್ಟು ಜನ. ಅಂತ ಸಾಲಿಗೆ ನಮ್ಮವರು ಸೇರ್ತಿರೋದು ಸಮಾಧಾನ. ಆದ್ರೆ ಒಂದ್ ಸಂಗತಿಯನ್ನು ಹೇಳ್ಬೇಕು, ನಾನು ಇಲ್ಲಿನ ಪ್ರೇಮ ಕವಿತೆಗಳ ಸಂದರ್ಭದಲ್ಲಿ ಬೇಂದ್ರೆ ಅವರು ಒಂದು ಮಾತನ್ನ ಕೋಟ್ ಮಾಡಿ ಇಲ್ಲಿನ ಆ ಕವಿತೆಗಳ ಒಟ್ಟು ನೆಲೆ ಯಾವುದು ಅನ್ನೋದನ್ನ ಹೇಳೋ ಪ್ರಯತ್ನ ಮಾಡೋದೇನು ಅಂತ ಹೇಳಿದ್ರೆ, ಮಾನವ ಚರಿತ್ರೆಯಲ್ಲಿ ಅದೆಷ್ಟೋ ಪ್ರಳಯಗಳಾಗಿವೆ, ಮಾನವ ಚರಿತ್ರೆಯಲ್ಲಿ ಅದೆಷ್ಟೋ ಪ್ರಳಯಗಳಾಗಿವೆ, ಹೆಣ್ಣಿನ ಪ್ರೇಮ ಗಂಡಿನ ಭಾಗ್ಯ ಸೋತು ಸೋತು ಮಾಗಿವೆ ಅಂತ. ಮಾನವ ಚರಿತ್ರೆಯಲ್ಲಿ ಅದೆಷ್ಟೋ ಪ್ರಳಯಗಳಾಗಿವೆ, ಹೆಣ್ಣಿನ ಪ್ರೇಮ ಗಂಡಿನ ಭಾಗ್ಯ ಸೋತು ಸೋತು ಮಾಗಿವೆ. ಈ ಕವಿತೆಗಳಲ್ಲಿ ಉದಾಹರಣೆ ಆತ್ಮಸಾಕ್ಷಿ, ಪ್ರೀತಿ ಎಂಬ ಕಟ್ಟುಕತೆ, ಪ್ರೀತಿಯ ಬಾಧೆ, ಆಮೇಲೆ ಓ ಪ್ರೇಮವೇ ಅಂತ ಆನಂದ್ ಅವ್ರದೊಂದು ಕವಿತೆ. ಘಟಕ್ ಸಿಂಗ್ ಅವರ ಕವಿತೆಗಳಂತೂ ಸೋತು ಸೋತು ಮಾಗಿ ಹೋಗಿವೆ. ಆತ್ಮಸಾಕ್ಷಿ ಅನ್ನೋ ಕವಿತೆನೂ ನನಗೆ ಹಾಗೆ ಅನಿಸಿದೆ.
ಓ ಚೆಲುವೆ ಅನ್ನೋ ಒಂದು ಕವಿತೆ. ಇಲ್ಲೆಲ್ಲ ಪ್ರೇಮದ ಸಂಭ್ರಮ ಮತ್ತೆ ಸಂಕಟ ಎರಡೂ ಇವೆ. ಆದ್ರೆ ಇಲ್ಲೆಲ್ಲ ಇರೋದೇನು ಅಂತ ಹೇಳಿದ್ರೆ ಒಬ್ಬರು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳಲಾಗದ ಅಸಾಧ್ಯತೆ. ಇಟ್ ಈಸ್ ಇಂಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ದ ಅದರ್ ಹ್ಯೂಮನ್ ಬೀಯಿಂಗ್ ಎನ್ನುವ ಆಶಯವೇ ಎಲ್ಲ ಪ್ರೇಮ ಪ್ರೀತಿಯ ಕವಿತೆಗಳ ಹಿಂದೆ ನಿಂತಿದೆ. ಹಾಗಾಗಿ ಮನುಷ್ಯ ಚರಿತ್ರೆಯಲ್ಲಿ ಅದೆಷ್ಟು ಪ್ರಳಯಗಳಾಗಿವೆ ಗೊತ್ತಿಲ್ಲ, ಹೊಸ ಮನುಷ್ಯರು ಹುಟ್ಟಿದ್ದಾರೆ. ಆದ್ರೆ ಎಲ್ಲರ ಹಣೆ ಬರಹ ಏನು ಅಂತ ಹೇಳಿದ್ರೆ ಹೆಣ್ಣಿನ ಪ್ರೇಮ, ಗಂಡಿನ ಭಾಗ್ಯ, ಅವಕ್ಕೆ ಇರೋದೇನು ಅಂತ ಹೇಳಿದ್ರೆ ಒಬ್ರು ಇನ್ನೊಬ್ಬರನ್ನ ಕಾಯೋದು. ಸಿಗುತ್ತೆ, ಆಗತ್ತೆ, ಕೂಡ್ತೀವಿ, ಚೆನ್ನಾಗಿರ್ತೀವಿ ಅಂತ ಅಂದುಕೊಂಡೆ ಮಾಗಬೇಕು ಅಷ್ಟೇ. ಎಲ್ಲಾ ಕೂಡುವಿಕೆ ಹಿಂದೆ ಅಗಲುವಿಕೆ ಇರುತ್ತೆ ಅನ್ನೋದನ್ನೇ ಇಲ್ಲಿ ಕವಿತೆಗಳು ಹೇಳುತ್ತವೆ. ಇಂತಹ ಕವಿತೆಗಳೆಲ್ಲ ನನ್ಗೆ ಒಂದು ಅನ್ಸಿದ್ದೇನು ಅಂತ ಹೇಳಿದ್ರೆ, ಘಟಕ್ ಸಿಂಗ್ ಅವರು ಬರೀತಾ ಏನ್ ಹೇಳಿದ್ರು ಅಂದ್ರೆ, ನೀನು ಹೋಗೋದೇನೋ ಹೋಗ್ಬಿಟ್ಟೆ, ಬಿಟ್ಟು ನೆನಪು ಬಿಟ್ಟು ಹೋದೆ, ಬಂದ್ ತಗೊಂಡು ಹೋಗು ವಾಪಸ್. ಪಾಪ ನೀವು ಬಂದ್ ತಗೊಂಡು ಹೋಗು ಅಂದ್ರೆ ವಾಪಸ್ ಬಂದು ಅಲ್ಲೇ ಇರೋದಾಗತ್ತೆ ಅಂತ ಅವ್ರು ಯಾರು ಬರೋಕ್ಕೆ ಆಗೋದಿಲ್ಲ. ಸೊ ಮನುಷ್ಯರಿಗೆ, ಎಲ್ಲ ಕಾಲದ ಮನುಷ್ಯರಿಗೆ ಕಳೆದುಕೊಂಡದ್ರ ವಿಷಯದಲ್ಲಿ ಇರುವ ವ್ಯಾಕುಲತೆ ಇದೆಯಲ್ಲ, ಎಲ್ಲವನ್ನು, ಅದು ಪ್ರೇಮ ಇರಲಿ, ಸಂಬಂಧ ಇರಲಿ, ಭಾಗ್ಯ ಇರಲಿ, ಆತ್ಮದ ಹಾಡು ಇದೆಯಲ್ಲ, ಇಂತಹ ಕಳೆದುಕೊಂಡ ಸಂಬಂಧಗಳನ್ನು ಕುರಿತು ಒಂದು ವ್ಯಾಕುಲತೆ ಹೌದು. ಹಾಗಾಗಿ ಇಲ್ಲಿ ಆತ್ಯಂತಿಕವಾದ ಸತ್ಯ ಏನು ಅಂತ ಹೇಳಿದ್ರೆ, ನಾನು ಈ ಕವಿತೆಗಳಲ್ಲೇ ಆಗ್ಲಿ, ಎಲ್ಲ ಭಗ್ನ ಪ್ರೇಮದ ಕವಿತೆಗಳು ಎಷ್ಟೆಷ್ಟು ಜನ ಜಗತ್ತಿನಲ್ಲಿ ಕವಿತೆಗಳನ್ನ ಬರೆದಿದಾರ, ಅಲ್ಲೆಲ್ಲ ಏನು ಅಂತ ಹೇಳಿದ್ರೆ ಒಂದ್ ಸಿದ್ಧಾಂತ ಏನು ಅಂದ್ರೆ, ಕೂಡಿದ್ದೆಲ್ಲ ಅಗಲುವುದಕ್ಕಾಗಿ ಅಂತ, ಏರೋದೆಲ್ಲ ಇಳಿಯೋದಕ್ಕಾಗಿ ಅಂತ. ವಿ ಹ್ಯಾವ್ ಯುನೈಟೆಡ್ ಟು ಸೆಪರೇಟ್. ನಾವೆಲ್ಲ ಯಾಕೆ ಕೂಡಿವಿ ಅಂದ್ರೆ ಅಗಲೋದಕ್ಕಾಗಿ. ನಾವೆಲ್ಲ ಮೇಲಕ್ಕೆ ಯಾಕೆ ಇರ್ತೀವಿ ಅಂದ್ರೆ ಇಳಿಯೋದಕ್ಕಾಗಿ. ಇಂಥ ಸಾರಭೂತವಾದ ಸತ್ಯವನ್ನ, ಯಾರ್ಯಾರು ಪ್ರೇಮದಲ್ಲಿ ನೋವನ್ನ, ಮನುಷ್ಯರನ್ನ ಅರ್ಥ ಮಾಡಿಕೊಳ್ಳಲಾಗದಾಗ ಅನುಭವಿಸಿದ ಸೋಲು, ಯಾತನೆ ಅನುಭವಿಸಿದೀವೋ, ಅಥವಾ ಯಾರಿಂದ ಪ್ರೀತಿಯನ್ನು ಪ್ರೀತಿ ಅಂದ್ರೆ ಚರ್ಮಪ್ರಾಪ್ತವಾದ ಕಾಮ ಅಲ್ಲ, ಎಲ್ಲ ಬಗೆಯ ಒಲವು, ಸ್ನೇಹ, ಸೌಜನ್ಯ, ಸಹಬಾಳ್ವೆ, ಸಂಬಂಧ, ಏನೇನು ಬಯಸ್ತೀವೋ ಜಗತ್ತಲ್ಲಿ, ಆದ್ರೆ ಎಲ್ಲದರ ಹಿಂದೆ ಇರುವ ಈ ವಿಷಾದದ ಮುಖವನ್ನ ಈ ಸಂಕಲನದ ಕವಿತೆಗಳು ದಾಖಲಿಸ್ತಿರೋದು ಕೂಡ ಗಮನಿಸ್ಬೇಕಾದ ಸಂಗತಿ. ಇನ್ನ ಸಾಮಾಜಿಕ ವಿಷಯಗಳ ಬಗ್ಗೆ ಅಥವಾ ಸುತ್ತಲಿನ ಸಾಮಾಜಿಕ ವಿಘಟನೆ, ವಿಸ್ಮೃತಿ, ಅದರ ಕೊಳಕು ಕೊಚ್ಚಗಳ ಬಗ್ಗೆ ನಮ್ಮವ್ರು ಏನ್ ಬರೀತಾರೆ ಅಂತ ಗಮನಿಸ್ಲಿಕ್ಕೆ ಹೊರಟಾಗ ನನ್ಗೆ ಆಶ್ಚರ್ಯ ಆದದ್ದೇನು ಅಂತ ಹೇಳಿದ್ರೆ, ನೇತ್ರಾವತಿ ಅನ್ನೋರು ಭ್ರೂಣ ಹತ್ಯೆ ಬಗ್ಗೆ ಬರೆದ ಒಂದು ಕವಿತೆ, ವಿಪರ್ಯಾಸ ಅಂತ ಒಂದು ಕವಿತೆ, ಕೃಷ್ಣ ಹೊಂಬಾರ್ ಸರ್ದು ಆತ್ಮದ ಹಾಡು, ಸಾಮಾಜಿಕ ಸೋಗುಗಳನ್ನ ಕುರಿತ ಕವಿತೆ, ಆಮೇಲೆ ಈ ತರದ ಬೇರೆ ಬೇರೆ ನೆಲೆಯ ಕವಿತೆಗಳು, ಆಮೇಲೆ ಇವ್ರದ್ದು ಕಾಗೆ ಮುಟ್ಟಿದಾಗ ಅಂತ ನರಸಿಂಹಮೂರ್ತಿ ಅವರದ್ದು ಒಂದು ಕವಿತೆ. ಈ ತರದ ಕವಿತೆಗಳಲ್ಲಿರುವ ಸಾಮಾಜಿಕ ಆಶಯಗಳು, ಮತ್ತೆ ನಾನು ಭಾವತೀರ್ಥದ ತೀರ್ಥ ತುಂಬಿ ಕವಿತೆ ಬರೆಯುತ್ತೇನೆ, ಕಲ್ಪನಾ ಸಾಮ್ರಾಜ್ಯ ಕಟ್ಟುವುದಿಲ್ಲ, ಸದಾಚಾರದಿ ಪದ್ಯ ಬರೆಯುವೆ ಅನ್ನುವ ಶಿವರಾಜ್ ಶಾಸ್ತ್ರಿಗಳ ಕವಿತೆ. ಇಲ್ಲೆಲ್ಲ ಇರೋದೇನು ಅಂತ ಹೇಳಿದ್ರೆ, ಸಾಮಾಜಿಕ ಏನು ನಮ್ಮ ಮುಂದಿನ ವಿಪತ್ತುಗಳೇನಿವೆ ಅವನ್ನೆಲ್ಲ ನಿಷ್ಠುರವಾಗಿ ನೋಡುವ ಪ್ರಯತ್ನ ಹೀಗಿದೆ. ಆಮೇಲೆ ಇಲ್ಲೆಲ್ಲ ಸಹಾನುಭೂತಿಯನ್ನು ಬಯಸುವ, ಅನುಕಂಪೆ ಬಯಸುವ ಯಾವ ಆಲೋಚನೆಯೂ ಈ ಬರಹಗಾರರಿಗಿಲ್ಲ. ಬೇಡ ಜಗದ ಕಪಟ ಪ್ರೀತಿ ಎನ್ನುವ ನಿಷ್ಠುರ ನೆಲೆಯಲ್ಲಿಯೇ ನಿಂತು ಇವರೆಲ್ಲ ಬರೀತಿರೋರು. ಒಂದ್ ಕಡೆಗೆ ವಿಪರ್ಯಾಸ ಅನ್ನೋ ಕವಿತೆಯಲ್ಲಿ ರಾಮರಾಜ್ಯದ ಕನಸು ಗ್ರಂಥಗಳ ಗೋರಿಯಲ್ಲಿ ಬಾಳೆದವು ಅಂತ, ನಮ್ಮೆದೆಯ ಗುಹೆಯೊಳಗೆ ದೇವರಿಲ್ಲದ ಗುಡಿಯು ಬೆಳೆಯುತ್ತಿದೆ, ಭೀಭತ್ಸ ಬಯಕೆಗಳ ಗೋಪುರವು ಕೃತಕ ದೀಪವ ಬೆಳಗಿ ಗಂಟೆ ಬಾರಿಸಿ ಹಾಡು ಮಲಿನತೆಯ ರಮ್ಯತೆಗೆ ಸಾಕ್ಷಿಯಾಗಿದೆ ನೋಡು. ಈ ತರದಲ್ಲೆಲ್ಲ ನಮ್ಗೆ ಸುತ್ತಲಿನ ಸಾಮಾಜಿಕ
ವ್ಯವಸ್ಥೆಯೊಳಗಿನ ತಾಂಡವಗಳಿಗೆ ನಮ್ಮ ಪ್ರತಿಕ್ರಿಯೆ ಯಾವ ರೂಪದ್ದು ಅನ್ನೋದಕ್ಕೆ ಈ ಕವಿತೆಗಳು ಮುಖವಾಣಿಯಾಗಿವೆ. ಹಾಗೆಯೇ ಕನ್ನಡ ನಾಡಿನ ಬಗ್ಗೆ, ದೇಶದ ಗಡಿಗಳನ್ನ ಕಾಯುವ ವೀರ ಯೋಧರ ಬಗ್ಗೆ ಅನೇಕ ಕವಿತೆಗಳಿವೆ. ಆದ್ರೆ ಅಥವಾ ತಮ್ಮ ಸ್ಥಳೀಯ ಪ್ರದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಸಾರುವ ಕವಿತೆಗಳಿವೆ. ಆದ್ರೆ ಅನೇಕ ಕವಿತೆಗಳು, ಉದಾಹರಣೆ ಕೆಲವು ಗೆಳೆಯನ ಗುಣಗಾನ, ನನ್ನ ಸತಿ ಅಥವಾ ಬಡವನುಗೋಳು, ಈ ತರದ ಕವಿತೆಗಳು ಇನ್ನೂ ಕಾವ್ಯವಾಗಿ ಮಾಗಬೇಕಾದ, ತಮ್ಮ ಅಭಿವ್ಯಕ್ತಿಯ ಮಾರ್ಗದಲ್ಲಿ ಇನ್ನೂ ಸವಿಸಬೇಕಾದ ದಾರಿ ಬಹಳಷ್ಟು ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಬಲ್ಲ ಕವಿತೆಗಳು. ಸೊ ಹೀಗಾಗಿ ಒಟ್ನಲ್ಲಿ ಈ ಸಂಕಲನ ಕೆಂಡದ ನೆರಳು ಇದರ ಯಶಸ್ಸಿರೋದು ಎಲ್ಲಿ ಅಂತ ಹೇಳಿದ್ರೆ, ಇದು ಪಾವಿತ್ರ್ಯದ ಹುಚ್ಚಿಗಾಗಿ ಹೊರಟ ಕವಿತೆ ಅಲ್ಲ, ಪಾಪದ ಹುಚ್ಚನ್ನ, ಆ ಹುಚ್ಚಿನ ಬಹುನೆಲೆಗಳನ್ನ ಶೋಧಿಸುವ ಒಂದು ಸೃಜನಾತ್ಮಕ ಅಭಿವ್ಯಕ್ತಿ ಅನ್ನುವ ಮಾತುಗಳನ್ನ ನಾನು ಆಡ್ತಾ, ಇದುವರೆಗೆ ನನ್ನನ್ನ ಸಹನೆಯಿಂದ ಕೇಳಿಸ್ಕೊಂಡಿರುವ ನಿಮ್ಗೆ ನನ್ನ ಕೃತಜ್ಞತೆ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಾವು ಇನ್ನಷ್ಟು ವಿಷಯಗಳನ್ನ ಚರ್ಚೆ ಸಂದರ್ಭದಲ್ಲಿ ಎತ್ಕೊಳ್ಬಹುದು ಅಂತ ಭಾವಿಸ್ತೇನೆ. ಧನ್ಯವಾದ, ನಮಸ್ಕಾರ. ಸುದೀರ್ಘವಾಗಿ ಕೃತಿ ವಿಮರ್ಶೆಯನ್ನ, ಕೆಂಡದ ನೆರಳು ಕೃತಿಯ ವಿಮರ್ಶೆಯನ್ನ ಮಾಡಿದಂತಹ ಡಾಕ್ಟರ್ ಮಲ್ಲಪ್ಪ ಬಂಡಿ, ಸಹಾಯಕ ಪ್ರಾಧ್ಯಾಪಕರು, ಡಾಕ್ಟರ್ RC ಹಿರೇಮಠ್ ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ, ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ ಮಾಡಿದಂತಹ ಅಷ್ಟು ಕೃತಿ ವಿಮರ್ಶೆಗೆ ಪ್ರತಿಸ್ಪಂದನೆಯನ್ನ ನೀಡಲಿದ್ದಾರೆ ಡಾಕ್ಟರ್ ವಡ್ಗೆರೆ ನಾಗರಾಜಯ್ಯ, ಕವಿ, ಸಂಶೋಧಕರು, ಸಾಮಾಜಿಕ ಕಾರ್ಯಕರ್ತರು, ಬೆಂಗಳೂರು. ಇವರು ಎಲ್ಲರಿಗೂ ನಮಸ್ಕಾರ. ಹಾಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಡಾಕ್ಟರ್ ಮಲ್ಲಪ್ಪ ಬಂಡಿ ಅವರ ವಿಮರ್ಶಾ ಮಾತುಗಳನ್ನ ಕೇಳಿದ ಬಳಿಕ ಪ್ರತಿಕ್ರಿಯೆಯಾಗಿ ಕೆಲವು ಮಾತುಗಳನ್ನ ಪೂರಕವಾಗಿ ನಾನಿಲ್ಲಿ ನಿಮ್ಮೊಡನೆ ಹಂಚಿಕೊಳ್ಬೇಕು ಅಂತ ಇಷ್ಟಪಡ್ತೇನೆ. ಮೊದಲಿಗೆ ಕೆಂಡದ ನೆರಳು ಕೃತಿ ಕವಿತೆಗಳ ಗುಚ್ಛ ಏನಿದೆ, ಇದನ್ನ ನಾವು ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ ಮೂಲಕ ನಮ್ಮ ಮುದಿಗೆರೆ ರಮೇಶ್ ಕುಮಾರ್ ಅವರು ಏನು ರೂಪಿಸಿದ್ದಾರೆ, ಅದರ ರಾಜ್ಯಾಧ್ಯಕ್ಷರು ಕೂಡ ಆಗಿ ಅವರು ಕೂಡ ಒಬ್ಬ ನಮ್ಮ ಕನ್ನಡದ ಪ್ರತಿಭಾವಂತ ಕವಿ, ಸಂಘಟಕ, ಹೋರಾಟಗಾರ. ನಮ್ಮ ಸಮನ್ವಯ ಕವಿ ಬಳಗ ಅನ್ನುವಂತ ವಾಟ್ಸಪ್ ಗ್ರೂಪ್ ನ ಮಾಡಿಕೊಂಡು ಆ ಮೂಲಕ ಅನೇಕ ಕವಿಗಳ ಕವಿತೆಗಳನ್ನು ಕೂಡ ಇಲ್ಲಿ ಗ್ರೂಪ್ ನಲ್ಲಿ ಪ್ರಕಟ ಮಾಡ್ತಾ, ಅಲ್ಲಿಯೂ ಮತ್ತು ಆ ಗುಂಪಿನ ಆಚೆಗೂ ಕೂಡ ಚರ್ಚೆಗೆ ಸಾಧ್ಯ ಮಾಡಿಕೊಡುವ ಮತ್ತು ಉತ್ತೇಜಿಸುವ ಕವಿಗಳಿಗೆ ಅಂತ ಕೆಲಸಗಳನ್ನ ಅವರು ಮಾಡ್ತಾ ಬರ್ತಿದ್ದಾರೆ. ಮುಖ್ಯವಾಗಿ ಇವತ್ತು ನಮ್ಮ ಡಾಕ್ಟರ್ ಮಲ್ಲಪ್ಪ ಬಂಡಿ ಅವರು ಲತಾ HN ಅವರ ಪುಟ್ಟ ಹಣತೆ ಒಂದು ಸಣ್ಣ ಕವಿತೆಯ ಆಶಯವನ್ನ ಹೇಳುವ ಮೂಲಕ ಪ್ರಾರಂಭಿಸಿ, ಹಾಗೆ ಪ್ರಖ್ಯಾತ ವಿಮರ್ಶಕರಾದಂತಹ DR ನಾಗರಾಜ್ ಅವರ ಶಕ್ತಿ ಶಾರದೆಯ ಮೇಳ ಕೃತಿಯ ಒಂದು ಮಾತನ್ನು ಕೂಡ ಅವರು ನೆನ್ಕೊಂಡ್ರು. ಧರ್ಮಕ್ಕೆ ಪಾವಿತ್ರ್ಯದ ಹುಚ್ಚು, ಹಾಗೆ ಕಾವ್ಯಕ್ಕೆ ಪಾಪದ ಹುಚ್ಚು, ಅದು ಹೇಗೆ ಅನ್ನೋದನ್ನ ವಿಶ್ಲೇಷಣೆ ಮಾಡ್ತಾನೆ ಇಲ್ಲಿರುವ ಕವಿತೆಗಳನ್ನ, ಮುಖ್ಯವಾಗಿ ಅದರ ಆಶಯಗಳನ್ನ, ಧೋರಣೆಗಳನ್ನ ಇರಿಸಿಕೊಂಡು ಕಾವ್ಯದ ಧರ್ಮ ಏನಾಗಿರ್ಬೇಕು, ಹುಚ್ಚೇನಾಗಿರ್ಬೇಕು, ಮತ್ತು ಅದು ಸಾತತ್ಯಗೊಳ್ಳೋದು ಹೇಗೆ ಸಮಾಜದಲ್ಲಿ, ಅದೊಂದು ಕಾಲಾರಾಧನೆಗೆ ಇರುವಂತದ್ದ ಅಥವಾ ಕಾಲಾರಾಧನೆಯ ಸಾಂಪ್ರದಾಯಿಕ ಚೌಕಟ್ಟನ್ನ ಅಂತ ಹೇಳಿಕೆಯ ಚೌಕಟ್ಟನ್ನ ಮೀರಿ ಅದು ಬದುಕಿಗೆ ಹೇಗೆ ಕಾವ್ಯ ಅನ್ವಯ ಆಗಬೇಕು ಅನ್ನುವಂಥದ್ದನ್ನ, ಮತ್ತೆ ದಲಿತ ಬಂಡಾಯ ಸಾಹಿತ್ಯ ಚಳುವಳಿ ಪ್ರಾರಂಭ ಆದ ಆ ಕಾಲದಲ್ಲಿ ದಲಿತ ಕವಿಗಳು ಏನು ಒಂದು ರೂಕ್ಷ ಭಾಷೆಯನ್ನ ಇಟ್ಟುಕೊಂಡು ಇಕ್ಕರ್ಲ ವದಿರ್ಲಾ ಅಂತ ಹೇಳಿ ಬರೆದ್ರು. ಅಂತ
ಆ ರೀತಿಯ ಒಂದು ಸಾಮಾಜಿಕ ಕ್ರೋಧವನ್ನ ಇಲ್ಲಿ ನಮ್ಮ ಸಮುದಾಯದ ಈ ಕವಿಗಳು ಭಾಷಿಕವಾಗಿ ರೂಕ್ಷ ಭಾಷೆಯ ಬಿಂಬಗಳನ್ನ ಬಳಸದೆ ಒಂದು ಕಾವ್ಯವನ್ನ ಸೃಷ್ಟಿ ಮಾಡ್ತಾ ಇರುವ ಕ್ರಮದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು ಮಲಪ ಬಂಡಿ ಸರ್. ಆದ್ರೆ ಅವರು ಆಡದೆ ಬಿಟ್ಟಂತ ಮಾತಿನ ಬಗ್ಗೆ, ವಿಷಯದ ಬಗ್ಗೆ ನಾನು ನಿಮ್ಗೆ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಜಾಗತೀಕರಣದ ಫಲಗಳನ್ನ ನಾವು ಅದರ ಫಲಗಳ ಮಿತಿಯನ್ನು ಮುಟ್ಟಿ ಅಪಕೊಡುಗೆಗಳನ್ನ ಸವಿಯೋದು ಅನ್ನೋದು ಬೇರೆ ಅಲಂಕಾರಿಕ ಶಬ್ದ ಆಗ್ಬಿಡುತ್ತೆ. ಅಪಕೊಡುಗೆಗಳನ್ನ ನಾವು ಅದರ ಸಂಕಟಗಳನ್ನು ಅನುಭವಿಸುವಂತಹ ಸ್ಥಿತಿನಲ್ಲಿ ಕಾವ್ಯ ಹೇಗೆ ಹೊರಳುಕೊಳ್ತಾ ಇದೆ ಮತ್ತು ನಾಗರಿಕತೆಯ ಔನ್ನತ್ಯವನ್ನ ಮುಟ್ಟಿರುವಂತಹ ಕಾಲಮಾನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆಗಳು, ಸುಖ ಸಾಧನಗಳು ನಮಗೆ ಕೊಟ್ಟಿರುವಂತಹ ಈ ಹೊತ್ತಿನಲ್ಲೂ ಕೂಡ ಹುಟ್ಟು, ಧರ್ಮ, ಕೋಮುವಾದ, ಮತೀಯ ದ್ವೇಷ, ಜಾತಿ ಈ ಪ್ರಶ್ನೆಗಳು ಹೇಗೆ ಬಾಧಿಸ್ತಿದ್ದಾವೆ, ನಮ್ಮ ಕವಿಗಳಿಗೆ ಹೇಗೆ ಅದು ಕಾಡಬೇಕು. ಯಾಕಂದ್ರೆ ಕವಿ ಅನ್ನುವವನು ಯಾವತ್ತೂ ಕೂಡ ಲೋಕದ ಸಂಕಟಗಳಿಗೆ ಸ್ಪಂದಿಸೋನಾಗಿರ್ಬೇಕು. ಲೋಕದ ಅದು ಈಶ್ವರ ಸಣಕಲ್ಲ ಹೇಳ್ತಾರೆ. ಅವ್ರು ಹೇಳೋದೇನು, ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ, ನಾನಕ್ಕು ಜಗವಳಲು ನೋಡಬಹುದೇ, ನಾನಳಲು ಜಗವೆನ್ನ ಎತ್ತಿಕೊಳ್ಳದೆ, ನಾನು ಅಳ್ತಾ ಇದ್ರೆ ಜಗತ್ತೇ ನನ್ನನ್ನ ಎತ್ಕೊಳ್ಳುತ್ತಪ್ಪ. ಆದ್ರಿಂದ ನಾನು ನಗೋದಲ್ಲ, ಜಗದ ಅಳಲು ನನಗಿರ್ಲಿ ಅಂತ ಕವಿ ಲೋಕದ ಅಳಲನ್ನ ತಾನು ಬರೆಸ್ತಾನೆ. ಲೋಕದ ಅಳಲನ್ನ ತಾನು ಹೊತ್ಕೊಳ್ತಾನೆ, ತಾನು ಧಾರಣೆ ಮಾಡಿಕೊಳ್ತಾನೆ. ಲೋಕದ ಸಂಕಟವನ್ನ ಹೇಗೆ ತಿಳುಗೊಳಿಸಬೇಕು ಅಂತ ಅದು ಕಾವ್ಯ ಧರ್ಮ, ಅದು ಕವಿಯ ಧರ್ಮವೂ ಹೌದು. ಹಾಗೆ ಇವತ್ತಿನ ಕಾವ್ಯ ಈ ತರದ ಸಾಮಾಜಿಕ ಸಂಕಟಗಳಿಗೆ ಹೇಗೆ ಸ್ಪಂದಿಸ್ತಾ ಇದೆ ಅನ್ನೋದನ್ನ ಕುರಿತು ಒಂದಷ್ಟು ಮಾತಾಡ್ಬಹುದಾಗಿತ್ತೇನೋ ಮಲ್ಲಪ್ಪ ಸರ್ ಅಂತ ಹೇಳಿ ನನ್ಗನ್ನಿಸ್ತಿದೆ. ಆದ್ರೆ ಅವರ ಮಾತಿನ ಹೆಚ್ಚುಗಾರಿಕೆ ನನಗೆ ಏನಿದೆ ಅಂದ್ರೆ, ಈ ಸಂಕಲನದ ಕಾವ್ಯ ಚಹರೆಗಳನ್ನ ಗುರುತಿಸ್ತಾ ಮತ್ತು ಕಾವ್ಯ ಹೇಗೆ ಇರ್ಬೇಕು ಅಂತ, ಅದರ ನೀರಸತ್ವ ಆಗಿರ್ಲಿ, ಅಸತ್ವ ಆಗಿರ್ಲಿ, ಅದರ ಕಾವ್ಯದ ಶಬ್ದ ಶರೀರವನ್ನ ರಚಿಸುವಾಗ ಆ ಶಬ್ದಗಳಿಗೆ ನಾವು ನೀಡುವಂತ ಉಸಿರು ಧ್ಯಾನ ಕ್ರಮವನ್ನಾಗಿರ್ಲಿ, ಇವುಗಳು ಹೇಗೆ ಒಂದು ಕಾವ್ಯ ಧ್ಯಾನ ಅನ್ನೋದು ಬಹಳ ಮುಖ್ಯ ಅನ್ನೋದಕ್ಕೆ ಸೂಚನೆಗಳನ್ನ ಅವರು ತುಂಬಾ ಚೆನ್ನಾಗಿ ಕೊಟ್ರು. ಇವತ್ತು ಬರಿತಾ ಇರೋರ್ಗೂ ಮತ್ತೆ ಈಗ ಬರಿತಾ ಇರುವವರೆಗೂ, ಇಂದಿನಿಂದ ಬರಿತಾ ಬಂದವ್ರಿಗೂ ಕೂಡ, ನನಗೂ ಕೂಡ ಪ್ರೇರಣಾದಾಯಕವಾದಂತ ಮಾತುಗಳನ್ನೇ ಅವರು ಆಡಿದ್ದಾರೆ ಅನ್ನಿಸ್ತಾ ನನಗಿದೆ. ಯಾಕಪ್ಪ ಅಂದ್ರೆ, ಸಾಮಾಜಿಕ ಜವಾಬ್ದಾರಿಗಳನ್ನ ನಿರ್ವಹಿಸುವ ಕವಿ, ಸಾಮಾಜಿಕ ಕಾರ್ಯಕರ್ತ, ಹೋರಾಟ ಯಾರೇ ಆಗಿರಲಿ, ಲೋಕದ ನಡುವೆ ಬಾಳುವಾಗ ನಾನೆಷ್ಟು ಲೋಕದ ಸಂಕಟಗಳಿಗೆ ಇನ್ನಷ್ಟು ಭಾರ ಹೊರಿಸಿದ್ದೇನೆ, ಅಥವಾ ನಾನೆಷ್ಟು ಲೋಕದ ಸಂಕಟಗಳನ್ನ ಕಾರ್ಗಿಸೋದಕ್ಕೆ ನಾನು ಬಾಧ್ಯತೆಗಳನ್ನ ನಿರ್ವಹಿಸ್ತಾ ಇದ್ದೇನೆ ಅನ್ನೋದು ಕೇಳ್ಕೊಳ್ಬೇಕಾಗತ್ತೆ. ಅಂಥದ್ದೊಂದು ಮಾತು, ಅಂಥದ್ದೊಂದು ಆತ್ಮಪ್ರತ್ಯಯದ, ಆತ್ಮನಿರೀಕ್ಷಣೆಯ ಮಾತುಗಳನ್ನೇ ನಾನು ಇವತ್ತಿನ ಸಂದೇಶದ ಒಂದು ಎಚ್ಚರವನ್ನಾಗಿಯೂ ಕೂಡ ನಮ್ಮ ಮಲ್ಲಪ್ಪ ಸರ್ ಅವರ ಮಾತುಗಳಲ್ಲಿ ನಾನು ಕಂಡುಕೊಂಡೆ. ನಿಜವಾಗಿಯೂ ಇದೊಂದು ಉತ್ತಮವಾದಂತಹ ಕಾರ್ಯಕ್ರಮ. ನಾವಿಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಕವಿತೆಗಳನ್ನ, ವಿಮರ್ಶೆಗಳನ್ನ, ಮತ್ತೊಂದು ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಸಂಗತಿಗಳನ್ನ ದಾಖಲಿಸೋದು, ಬರೆಯೋದು ಮತ್ತು ಆ ಮೂಲಕ ಪ್ರೇರಣೆಗಳನ್ನ ಪಡೆಯೋದು ಮತ್ತು ನಮ್ಮ ಸಾಂಘಿಕವಾಗಿ ನಮ್ಮ ಶಕ್ತಿಯನ್ನ ಸಂಚಯನಗೊಳಿಸ್ಕೊಳ್ಳೋದು ಅದೆಷ್ಟು ಮುಖ್ಯವೋ, ಹಾಗೆ ಈ ತರ ಎಲ್ಲರೂ ಒಂದು ಕಡೆ ಹಿಂಗೆ ಸೇರಿ, ಈಗ ಹಿಂಗೆ ನೋಡಿ ನಮ್ಮ ಮುದುಗೆರೆ ರಾಮೇಶ್ ಕುಮಾರ್ ಅವ್ರನ್ನ ನಾನು ಅಭಿನಂದಿಸ್ತೇನೆ. ಅವ್ರು ಯಾವತ್ತೂ ಕೂಡ ಹೀಗೆ ಆಲೋಚನೆ ಮಾಡ್ತಾ ಇರ್ತಾರೆ, ಏನ್ ನಾವು ಮಾಡ್ಬೇಕು ಅಂತ. ಈಗ ನೋಡ್ರಿ, ಇದೊಂದು ಝೂಮ್ ಮೀಟಿಂಗ್ ಆದ್ರಿಂದ
ನಾವು 10-15 ಜನ ಸೇರಿರ್ಬೋದು. ನಮ್ಮ ಅಂತರಂಗವನ್ನು ನಾವು ಅರ್ಥಕೊಳ್ಳೋದಕ್ಕೆ, ಪರಸ್ಪರ ನಾವು ಅರ್ಥ ಮಾಡಿಕೊಂಡು ಜೊತೆಗೂಡಿ ಸಾಗೋದಕ್ಕೆ ಇದೊಂದು ಎಷ್ಟೊಂದು ಒಳ್ಳೆಯ ಕ್ರಮ. ಇದು ಆಗ್ತಾ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನನ್ನ ಮಾತುಗಳನ್ನು ಆಲಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶರಣು ಶರಣಾರ್ಥಿಗಳು. ಕೃತಿ ವಿಮರ್ಶೆಗೆ ಸ್ಪಂದನೆಯನ್ನ ನೀಡಿದಂತಹ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹೃತ್ಪೂರ್ವಕವಾಗಿ. ಇವತ್ತಿನ ಹಿರಿಯ ಕವಿಗಳಾದಂತಹ ಕೃಷ್ಣ ಆರ್ ಹೊಂಬಾಳ್ ರವರು ಮುಖ್ಯಸ್ಥರು ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ಅಧ್ಯಯನ ವಿಭಾಗ, ಮಾನಸ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಇವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಕೇಳ್ಕೊಂತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೀವಿಗಳಲ್ಲಿ ಶಿವನ ಕಾಣುವ ಜೀವ ಶಿವನಾಗಿ ನಪ್ಪಿಪನು ಮಂಗಳವಾಗೈದು. ಜೀವಿಗಳಲ್ಲಿ ಶಿವನ ಕಾಣುವ ಜೀವ ಶಿವನಾಗಿ ನಪ್ಪಿಪನು ಮಂಗಳವಾಗೈದು. ಜೀವಿಗಳಲ್ಲಿ ಶಿವನ ಕಾಣದ ಜೀವ ಜೀವಿಗಳಲ್ಲಿ ಶಿವನ ಕಾಣದ ಜೀವ ಜವನದೆಯ ಹೂವಾಗಿ ಮಾಯವಾಗಿದೆ. ಇದು ನಾನು ಶಿವರಾತ್ರಿ ಸಂದರ್ಭದಲ್ಲಿ ಬರೆದಂತಹ ಒಂದು ಚುಟುಕು. ಇದು ಎಲ್ಲ ನಡಕ್ ನಂದು ಒಂದು ಇರ್ಲಿ ಅಂತ ಹೇಳಿ ಒಂದು ಸಣ್ಣ 2 ಸಾಲುಗಳ ಈ ಒಂದು ಚುಟುಕನ್ನು ನಮಗೆ ಹೇಳ್ತಾ 3 ಮುಖ್ಯ ವಿಷಯಗಳನ್ನ ನಮ್ಮ ಎದುರುಗಡೆ ಪ್ರಸ್ತಾಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದನೇದು, ಇವತ್ತು ಬೆಳಗ್ಗೆ ರಮೇಶ್ ಕುಮಾರ್ ಅವರು ಫೋನ್ ಮಾಡಿದಾಗ ಮಾತಾಡಿದೆ ಅವರಿಗೆ, ಚದುರಿದ ಹೃದಯಗಳಿಗೆ ದೂರ ಇದೀವಿ ನಾವು, ದೈಹಿಕವಾಗಿ ದೂರ ಇದ್ದೀವಿ. ಚದುರಿದ ದೂರದ ದೇಹಗಳಿಗೆ ಸಾಹಿತ್ಯದ ಒಂದು ಹೃದಯವಂತಿಕೆಯ ಚಾದರ ಈ ಒಂದು ಬಳಗದ ಮೂಲಕ ನೀವು ನಮಗೆಲ್ಲ ಹೊರಿಸ್ತಾ ಇದ್ದೀವಿ. ಅದರ ಅರ್ಥ ಏನಂತಂದ್ರೆ, ಜೀವ, ಭಾವ ಮತ್ತು ಚಿಂತನೆಯ ಚಿಲುಮೆಯನ್ನ ಇನ್ನೂ ಹೆಚ್ಚು ಜಾಗೃತಗೊಳಿಸಿ ಅದರಿಂದ ರಸೋದ್ಭಾವವಾಗುವಂತಹ ಒಂದು ಅವಕಾಶವನ್ನ ರಮೇಶ್ ಕುಮಾರ್ ಅವರು ಸೃಷ್ಟಿ ಮಾಡಿದ್ದಾರೆ. ಸೊ ಇದು ಏನು ಸಾಹಿತ್ಯ ರಥ ಬರೀ ಬಿಜಾಪುರಕ್ಕಷ್ಟೇ ಸೀಮಿತವಾಗಬಾರ್ದು. ಮುಂದೆ ಅಲ್ಲಿ ಬಿಜಾಪುರದಲ್ಲಿ ಅಂಕುರಿಸಲ್ಪಟ್ಟಂತಹ ಒಂದು ಬಿತ್ತಲ್ಪಟ್ಟಂತಹ ಒಂದು ಬೀಜ ಮೊಳಕೆ ಒಡೆದು ಮುಂದೆ ದೃಷ್ಟಿ ವಿಶ್ವಾಸಿಗರ ಬದುಕಿನ ವೃಕ್ಷದಲ್ಲಿ, ಸಮುದಾಯದ ವೃಕ್ಷದಲ್ಲಿ ಉತ್ತಮವಾದಂತಹ ಕಾವ್ಯ ಫಲಗಳನ್ನ ನೀಡಲಿ ಅನ್ನೋ ಕಾರಣಕ್ಕೋಸ್ಕರ ಆನ್ಲೈನ್ ಮೂಲಕ ನಾವು ಏನು ಇದನ್ನ ಸಾಧ್ಯಾಂತಗೊಳಿಸಬಹುದು ಅಂತಕ್ಕಂತಹ ಅವನ ದೂರದೃಷ್ಟಿ, ಅದು ಫಲ ನೀಡ್ಲಿಕ್ಕೆ ಇದೊಂದು ಮೊದಲ ಹೆಜ್ಜೆ ಅಂತ ಪರಿಭಾವಿಸಿದೆ. ಸೊ ಅವ್ರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಎರಡನೇದಾಗಿ, ವಡಗೆರೆ ನಾಗರಾಜ್ ಸರ್, ಮಲ್ಲಪ್ಪ ಬಂಡಿ ಅವರು ಇವತ್ತು ಪ್ರಸ್ತುತಪಡಿಸಿದಂತಹ ಆ ಒಂದು ಪ್ರಬುದ್ಧ ಉಪನ್ಯಾಸ ಏನಿತ್ತು, ವಿಮರ್ಶೆ ಏನಿತ್ತು, ಅದರ ಬಗ್ಗೆ ಅವರು ಯಾವ ವಿಚಾರಗಳನ್ನ ಬಿಟ್ಟಿದ್ರು ಮತ್ತೆ ಅದ್ರ ಬಗ್ಗೆ ಮಾತಾಡಬಹುದಿತ್ತು ಅಂತ ವಿಚಾರಗಳನ್ನು ವಿಸ್ತರಿಸಿ ವಿಷಯದ ವಿಸ್ತರಣೆಗೆ ಕಾರಣವಾಗುವಂತಹ ಒಂದು ವಿಷಯ ಸಾಮಗ್ರಿಯನ್ನು ನಮ್ಮ ಎದುರುಗಡೆ ಇಟ್ಟಿದ್ದಾರೆ. ಜಾಗತೀಕರಣದ ಸಂದರ್ಭದಲ್ಲಿ ಬಹುಶಃ ದೃಷ್ಟಿ ವಿಶ್ವಾಸಿಗರ ಪಾಲಿಗಂತೂ ತಂತ್ರಜ್ಞಾನ, ಇದು ಗ್ಲೋಬಲೈಸೇಷನ್ ಆಫ್ ಟೆಕ್ನಾಲಜಿ ಅಂತ ಏನ್ ಹೇಳ್ತೇವೆ ನಾವು, ತಂತ್ರಜ್ಞಾನದ ಜಾಗತೀಕರಣದ ಫಲವಾಗಿ ನಾವು ಇವತ್ತು ವಾಟ್ಸ್ಆಪ್ ನಲ್ಲಿ ಸೇರ್ಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಬ್ರೈಲ್ ಇಟ್ ಸೆಲ್ಫ್ ಈಸ್ ದಿ ಪ್ರಾಡಕ್ಟ್ ಆಫ್ ಟೆಕ್ನಾಲಜಿ ಅಂತಕ್ಕಂಥದ್ದು ನನ್ನ ಭಾವನೆ. ಲೂಯಿ ಬ್ರೈಲ್ ಅವರು ಆವಿಷ್ಕರಿಸಿದಂತಹ ಬ್ರೈಲ್ ಲಿಪಿಯು ಕೂಡ ತಂತ್ರಜ್ಞಾನದ ಫಲಶ್ರುತಿ ಮತ್ತು ತಂತ್ರಜ್ಞಾನಕ್ಕೆ ಅನುರೂಪವಾದಂತಹ ಒಂದು ಶ್ರೇಷ್ಠವಾದ ಕೊಡುಗೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಅದು ಟ್ರೆಡಿಷನ್, ಟೆಕ್ನಾಲಜಿ ಮತ್ತು ಟ್ಯಾಲೆಂಟ್, ಇವು ಮೂರನ್ನು ಮೈಗೂಡಿಸಿಕೊಂಡಂತಹ ಒಂದು ಆವಿಷ್ಕಾರ. ಅದು ಇಲ್ಲಿವರೆಗೂ ಬ್ರೈಲ್ ಡಿಜಿಟಲ್ ಡಿಸ್ಪ್ಲೇ ಮೂಲಕ ಕೂಡ ನಮಗೆ ಇವತ್ತು ಬೆರಳಿಗೆ ತಲುಪ್ತಾ ಇದೆ. ಹೀಗಾಗಿ ಜಾಗತೀಕರಣ ನಮ್ಮ ಪಾಲಿಗೆ ಅದು
ಶಾಪವಾಗುವುದಕ್ಕಿಂತಲೂ ಹೆಚ್ಚಾಗಿ ವರವಾಗ್ತಾ ಇದೆ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ವಿ. ಆ ಮೂರನೇದಾಗಿ ಆಕ್ಚುಲಿ ಇದನ್ನ ಎರಡನೇ ಪಾಯಿಂಟ್ ಅಲ್ಲಿ ಹೇಳ್ಬೇಕಾಗಿತ್ತು, ಬಟ್ ಮೂರನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಮಲ್ಲಪ್ಪ ಬಂಡಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆ ಕನ್ನಡ ಅಧ್ಯಯನ ಸಂಸ್ಥೆನಲ್ಲಿ ಅವರು ಸುಮಾರು 10 ವರ್ಷಗಳ ಕಾಲ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 8 ಪುಸ್ತಕಗಳನ್ನ ಮತ್ತು 40 ಸಂಶೋಧನಾ ಲೇಖನಗಳನ್ನ ಪ್ರಕಟಿಸಿ ಒಂದು ಜ್ಞಾನದ ಆಶ್ರಮವಾಗಿ ಓಡ್ತಾ ಇದ್ದಾರೆ. ಹೀಗಾಗಿ ಅವರು ಇವತ್ತು ಕೆಂಡದ ನೆರಳು ಅಂತಕ್ಕಂತಹ ಒಂದು ಏನು ಕವನಗಳ ಒಂದು ಸಂಕಲನ ಇದೆ, ಕವನ ಸಂಕಲನ ಏನಿದೆ, ಅದು ಮುದಿಗೆರೆ ರಮೇಶ್ ಕುಮಾರ್ ಅವರು ಸಂಪಾದಿಸಿದಂತಹ ಈ ಒಂದು ಕವನ ಸಂಕಲನ, ಅದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತುಂಬಾ ಸ್ಫುಟವಾಗಿ ನಮ್ಮ ಮನಸ್ಸಿಗೆ ಮುಟ್ಟು ಅಂತ ಹೇಳಿದ್ರು. ಒಂದು ಕಾವ್ಯ ಅಥವಾ ಒಂದು ಕವನ ಮತ್ತು ಸಾಹಿತ್ಯದ ಆಶಯ ಏನಿದೆ ಮತ್ತು ಅದರ ಲಕ್ಷಣಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದರ ಆಶಯ ಆಗಿರ್ಬೋದು, ಸಮಾಜಕ್ಕೆ ಅದು ನೀಡಬಹುದಾದಂತಹ ಸಂದೇಶ ಏನಿರಬಹುದು, ಮತ್ತು ದೃಷ್ಟಿ ವಿಶ್ವಾಸಿಗರ ತನು ಮನ ಭಾವ ಚಿತ್ತ ಅಹಂಕಾರ ಕಲ್ಪನೆ ಭಾವನೆ ಚಿಂತನೆ ಮತ್ತು ವೈಚಾರಿಕ ಹಾಗೂ ಪ್ರಗತಿಪರ ಚಳವಳಿಯ ವಿವಿಧ ಆಶಯಗಳು ಏನಿವೆ ಆಶಯಗಳನ್ನ ಸ್ಪಷ್ಟವಾಗಿ ನಿರೂಪಿಸುವ ಪ್ರಯತ್ನವನ್ನ ಮಾಡಿದೆ. ಬರೀ ಶಬ್ದಗಳ ಚೌಕಟ್ಟಿನಲ್ಲಿ ಹುಟ್ಟಿದಂತಹ ಕಾವ್ಯ ಅಲ್ಲ ಅದು, ಅದು ಬರೀ ವಿಚಾರಗಳ ಚೌಕಟ್ಟಿನಲ್ಲಿಯೂ ರೂಪುಗೊಂಡಂತದ್ದು ಅಷ್ಟೇ ಅಲ್ಲ, ಆಲೋಚನೆಗಳು, ಹೊಸ ಆಲೋಚನೆಗಳು ಮತ್ತು ಹಳೆಯ ಆಲೋಚನೆಗಳ ನಡುವೆ ಇರಬಹುದಾದ ಅಂತರವನ್ನ ಕೂಡ ಬಿಂಬಿಸುವಂತಹ ಕವನಗಳನ್ನ ಇಲ್ಲಿ ಬರೆದಿದ್ದಾರೆ ಒಂದು ವಿಚಾರವನ್ನು ಚೆನ್ನಾಗಿ ಮತ್ತೆ ಅನೇಕ ಕಾವ್ಯಗಳನ್ನು ಆತ್ಮದ ಹಾಡಿನಂತಹ ಒಂದು ಕವನವನ್ನು ಒಳಗೊಂಡು ಅನೇಕ ಕವನಗಳಲ್ಲಿ ಇರಬಹುದಾದಂತಹ ಪೂರಣವನ್ನು ಸ್ಪಷ್ಟವಾಗಿ ಹೊರತರುವ ಪ್ರಯತ್ನವನ್ನ ಮಾಡಿದ್ರು. ಬರೀ ಆಭರಣ ಅಷ್ಟೇ ಅಲ್ಲ, ಅದರ ಪೂರಣವನ್ನು ಕೂಡ ಅವರು ಪರಿಚಯಿಸುವ ಪ್ರಯತ್ನ ಮಾಡಿದ್ರು. ಹೀಗಾಗಿ ಅವರ ವಿಮರ್ಶಾ ಉಪನ್ಯಾಸಕ್ಕೆ ಅವ್ರಿಗೆ ಒಂದು ಒಂದು ಕೆಲಸನ ನಾನು ಮಾಡ್ತಾ ಇದ್ದೀನಿ. ಅವ್ರಿಗೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಭಾಗವಹಿಸಿದಂತಹ ಎಲ್ಲರೂ ಕೂಡ ಈಗ ಒಂದು ಏನು ವಿಮರ್ಶೆಯನ್ನ ನಾವು ಕೇಳ್ಕೊಂಡಿದ್ದೀವಿ, ಪ್ರಾಯಶಃ ವಿಮರ್ಶೆಯಲ್ಲಿ ಹೊರಬಂದ ಇವರು ವಿಮರ್ಶೆಯ ಮೂಲಕ ವಜ್ರಕಿರಣ ಬೀರಿದಂತಹ ಅನೇಕ ವಿಚಾರಗಳು ಅವು ನಮಗೆ ಮಾರ್ಗದರ್ಶನದ ರೂಪದಲ್ಲಿ ಪ್ರಾಪ್ತವಾಗಿ ಅದು ಮುಂದೆ ಸಾಹಿತ್ಯ ಕೃಷಿಗೆ ನೆರವಾಗ್ತದೆ ಅಂತ ಒಂದು ಅಭಿನಂದನಾ ಆಶಯಪೂರ್ಣ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ರಮೇಶ್ ಮುದಿಗೆರೆ ಅವರಿಗೆ, ರಮೇಶ್ ಕುಮಾರ್ ಅವ್ರನ್ನ ನಾವು ಮುದಿಗೆರೆ ಅನ್ಬಾರ್ದು, ಆಕ್ಚುಲಿ ಅವ್ರನ್ನ ಯುವಗೆರೆ ಅನ್ಬೋದು. ಯಾಕಂತಂದ್ರೆ ಅವರ ವಯಸ್ಸು ಹೊರಳಿದ್ರು ಕೂಡ ಅವರ ಉತ್ಸಾಹ ಇನ್ನೂ ಹೆಚ್ಚು ಕಾರುಣ್ಯವನ್ನು ಕೊಡ್ತಾ ಇದೆ. ಅವೆಲ್ಲ ಅವ್ರನ್ನ ಅನುಸರಣೆ ಮಾಡಬೇಕು, ಸಲಹೆ ಕೊಡೋದು ಅಲ್ಲ ನಮ್ಮ ಕೆಲಸ. ಕ್ರಿಯಾಶೀಲವಾಗಿ ನಾವು ಕೂಡ ತೊಡಗಿಕೊಳ್ಬೇಕು ಅಂತ ಮಾತನಾಡಿ ಯಾವಾಗಲೂ ಹೇಳ್ತಿರ್ತಾರೆ. ಬದುಕಿಗೆ ಬೆಳಕು ದೊಡ್ಡದಲ್ಲ ಅಂತಕ್ಕಂತಹ ಮಾತು ಅದು ಅವರ ಒಂದು ಚಿಂತನೆಯ ಫಲಶ್ರುತಿಯಾಗಿ ಹೊರಬಂದಂತಹ ಒಂದು ಸಾಲಾಗಿದ್ರು ಕೂಡ ಅದು ಅನೇಕರ ಸಾಲಿಗೆ ಬಹುದೊಡ್ಡ ದೀಪದ ಸಾಲವಾಗಿದೆ. ಅವಕಾಶಕ್ಕೋಸ್ಕರ ಶಿಕ್ಷಕರಿಗೂ ಎಲ್ಲರಿಗೂ ನಾನು ಮತ್ತು ತಂದೆಯವರಿಗೂ ಅವರಿಗೂ ನಮ್ಮ ಸರ್ಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಕುರಿತು ಮಾತನಾಡಿದಂತಹ ಪ್ರೊಫೆಸರ್ ಕೃಷ್ಣ ಹೊಂಬಾಳ್ ಸರ್ ಅವರಿಗೆ ಅಭಿನಂದನೆಗಳು. ಅಂತರ್ಜಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಹಿರಿಯರು ಹಾಗೂ ಕವಿ ಬಳಗದವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ. ಆನ್ಲೈನ್ ಕಾರ್ಯಕ್ರಮದಲ್ಲಿ
ಆನ್ಲೈನ್ ಈ ತಿಂಗಳ ಕೃತಿ ವಿಮರ್ಶೆ ಆನ್ಲೈನ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಲಿದೆ. ಮತ್ತೆ ಮುಂದಿನ ತಿಂಗಳ ಕೃತಿ ವಿಮರ್ಶೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಕೂಡ ಶುಭರಾತ್ರಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲರಿಗೂ. ಜೈ